ದೇವರಿಗೆ ಸ್ತೋತ್ರವಾಗಲಿ ಮತ್ತು ಸಾಯಂಕಾಲದ ವಂದನೆಗಳು ಎಲ್ಲರಿಗೂ. It's been a joy to be here the last 4 weeks, including today. ಇಂದು ಕೂಡ ಸೇರಿಸಿಕೊಂಡು 4 ವಾರಗಳು ಕಳೆದ ವಾರಗಳು ನಮ್ಮೊಟ್ಟಿಗೆ ಇರುವಂತದ್ದು ಬಹಳ ಸಂತೋಷಕರವಾದದ್ದಾಗಿದೆ. Although I was hard pressed for time being with family, the Lord gave me the grace to be able to study all these things, which has been an enriching experience for me personally. ನನ್ನ ಕುಟುಂಬದಲ್ಲಿ ನನಗೆ ಬಹಳ ಸಮಯದ ಒಂದು ಒತ್ತಡ ಇದ್ದಾಗಿಯೂ ಸಹ ಕರ್ತನು ತನ್ನ ಕೃಪೆಯ ಮೇರೆಗೆ ನನ್ನನ್ನ ಈ ಒಂದು ಅಧ್ಯಯನ ಮಾಡುವುದಕ್ಕೆ ಆ ಒಂದು ಆತ್ಮಿಕವಾಗಿ ನಾನು ವೃದ್ಧಿ ಆಗುವ ಹಾಗೆ ನನ್ನನ್ನು ಸಹಾಯಿಸಿದನು. It's always a wonderful thing and a joy to look at the heart of the cross. ಈ ಒಂದು ಶಿಲುಬೆಯ ಒಂದು ಹೃದಯ ಅದನ್ನ ನಾವು ನೋಡುವಾಗ ಅದರಲ್ಲಿ ಇರುವಂತ ಆನಂದ ಅದೇ ಉನ್ನತವಾಗಿರುವಂತದ್ದಾಗಿದೆ. And I also want to thank Uncle Raju Matthew for that clear summary that he did about the last 3 weeks of study. ನಾನು ಕಳೆದ 3 ವಾರಗಳಲ್ಲಿ ತೆಗೆದುಕೊಂಡಿರುವಂತಹ ಅಧ್ಯಯನದ ಒಂದು ಸಮ್ಮರಿಯನ್ನ ಅಂಕಲ್ ರಾಜು ಮ್ಯಾಥ್ಯೂ ರವರು ಕೊಟ್ಟದಕ್ಕಾಗಿ ನಾನು ವಂದಿಸುತ್ತೇನೆ. I especially want to thank the elders of the assembly for inviting me here and for giving me this precious privileged opportunity to share about the cross all these 4 weeks. ಈ ಒಂದು 4 ವಾರಗಳಲ್ಲಿ ಈ ಒಂದು ಅತ್ಯಮೂಲ್ಯವಾದಂತ ವಿಷಯವಾದಂತ ಶಿಲುಬೆಯ ವಿಷಯದ ಕುರಿತಾಗಿ ಹಂಚಿಕೊಳ್ಳುವುದಕ್ಕೆ ಸಭಾ ಹಿರಿಯರು ಕೊಟ್ಟಂತ ಆಮಂತ್ರಣ ಅವಕಾಶಕ್ಕಾಗಿ ನಾನು ವಂದಿಸುವವನಾಗಿದ್ದೇನೆ. So let me share the screen here and we will get to the study that we have on hand. ಈ ಒಂದು ಸ್ಕ್ರೀನ್ ಅನ್ನ ನಾನೀಗ ಶೇರ್ ಮಾಡಿ ಇಂದಿನ ಅಧ್ಯಯನವನ್ನ ನಾವು ನೋಡುವವರಾಗಿರೋಣ. So like Uncle was explaining, the first week of the month we looked at the cross foreshadowed. ಮೊದಲನೇದಾಗಿ ನಾವು ನೋಡಿದಂತದ್ದು ಯಾವ ರೀತಿಯಾಗಿ ಶಿಲುಬೆಯ ಒಂದು ಮುನ್ಸೂಚನೆಯನ್ನ ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡುವಂತದ್ದಾಗಿದೆ ಎಂಬುದಾಗಿ. And then we look at the cross experienced by Jesus himself and we looked at the Gospel of John. ಮತ್ತು ಆ ಶಿಲುಬೆಯ ಅನುಭವವನ್ನು ಯಾವ ರೀತಿಯಾಗಿ ಕರ್ತನು ಆತನು ತನ್ನ ಜೀವಿತದಲ್ಲಿ ಅನುಭವಿಸಿದನು ಎಂಬುದಾಗಿ ನಾವು ಯೋಹಾನ ಬರೆದ ಸುವಾರ್ತೆಯಿಂದ ನಾವು ನೋಡುತ್ತಾ ಬಂದೆವು. Okay, just a minute, I'll take away the annotation for others. Okay. The third thing is, last week we saw how the cross is expounded by Paul, especially to the Corinthians. ವಿಶೇಷವಾಗಿ ಪೌಲನು ಆತನು ಶಿಲುಬೆಯ ಕುರಿತಾಗಿ ವಿವರಣೆಯನ್ನ ಕೊಡುವಂತದ್ದನ್ನ ಅದರ ಕುರಿತಾಗಿ ಹೆಚ್ಚಾಗಿ ತಿಳಿಸುವಂತದ್ದನ್ನ ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ ತಿಳಿಸುವುದನ್ನ ನಾವು ನೋಡಬಹುದಾಗಿತ್ತು. And lastly, this week we look at how the cross ought to be appropriated by us believers in Christ. ಮತ್ತು ಕೊನೆಯದಾಗಿ ವಿಶ್ವಾಸಿಗಳಾಗಿ ನಾವು ಆ ಶಿಲುಬೆಯನ್ನ ನಾವು ಯಾವ ರೀತಿಯಾಗಿ ನಮ್ಮ ಜೀವಿತದಲ್ಲಿ ಸ್ವಾಧೀನ ಅಥವಾ ಅನ್ವಯಿಸಿಕೊಳ್ಳಬಹುದೆಂಬುದಾಗಿ ನಾವು ನೋಡುವವರಾಗಿರೋಣ. And for that I've chosen as my passage 1 John 4 verses 7 through 14. ನಾನು ಇದಕ್ಕೆ ಆರಿಸಿಕೊಂಡಿರುವಂತ ವಚನ ಭಾಗ ಯೋಹಾನ ಬರೆದ ಮೊದಲನೆಯ ಪತ್ರಿಕೆ 4ನೇ ಅಧ್ಯಾಯ 7ರಿಂದ 14ನೇ ವಚನದವರೆಗೆ. These are 8 verses, and so I'll request Brother Rohit to read them for us in Kannada, and then we'll look at the verses. ನಾವು ಈ 8 ವಚನ ಭಾಗಗಳನ್ನ 1 ಯೋಹಾನ 4ನೇ ಅಧ್ಯಾಯ 7ರಿಂದ 14ನೇ ವಚನದವರೆಗೆ ನಾವು ಕನ್ನಡದಲ್ಲಿ ನಾವು ನೋಡುವವರಾಗಿರೋಣ. ನಿಮ್ಮ ಭಾಷೆಗಳಲ್ಲಿ ನೀವು ನೋಡಬೇಕಾಗಿ ನಾವು ಕೇಳಿಕೊಳ್ಳುತ್ತೇವೆ. ಪ್ರಿಯರೇ, ನಾವು ಒಬ್ಬರನ್ನೊಬ್ಬರು ಪ್ರೀತಿಸೋಣ. ಪ್ರೀತಿಯು ದೇವರಿಂದಾಗಿದೆ ಮತ್ತು ಪ್ರೀತಿ ಮಾಡುವ ಪ್ರತಿಯೊಬ್ಬನು ದೇವರಿಂದ ಹುಟ್ಟಿದವನು, ದೇವರನ್ನ ಬಲ್ಲವನೂ ಆಗಿದ್ದಾನೆ. ಪ್ರೀತಿ ಇಲ್ಲದವನು ದೇವರನ್ನ ಬಲ್ಲವನಲ್ಲ, ಯಾಕೆಂದರೆ ದೇವರು ಪ್ರೀತಿ ಸ್ವರೂಪಿಯು. ದೇವರು ತನ್ನ ಒಬ್ಬನೇ ಮಗನನ್ನ ನಾವು ಆತನ ಮೂಲಕ ಜೀವಿಸುವುದಕ್ಕಾಗಿ ಲೋಕಕ್ಕೆ ಕಳುಹಿಸಿಕೊಟ್ಟದ್ದರಲ್ಲಿಯೇ ದೇವರ ಪ್ರೀತಿಯು ನಮ್ಮಲ್ಲಿ ಪ್ರತ್ಯಕ್ಷವಾಗಿದೆ. ನಾವು ದೇವರನ್ನ ಪ್ರೀತಿಸಿದರಲ್ಲಿ ಅಲ್ಲ, ಆತನು ನಮ್ಮನ್ನ ಪ್ರೀತಿಸಿ ನಮ್ಮ ಪಾಪ ನಿವಾರಣಾರ್ಥಕವಾಗಿ ತನ್ನ ಮಗನನ್ನ ಕಳುಹಿಸಿಕೊಟ್ಟಿದ್ರಲ್ಲಿಯೇ ಪ್ರೀತಿಯ ನಿಜ ಗುಣವು ತೋರಿ ಬರುತ್ತದೆ. ಪ್ರಿಯರೇ, ದೇವರು ನಮ್ಮನ್ನು ಹೀಗೆ ಪ್ರೀತಿಸಿದ ಮೇಲೆ ನಾವು ಒಬ್ಬರನ್ನೊಬ್ಬರು ಪ್ರೀತಿಸುವ ಹಂಗಿನಲ್ಲಿದ್ದೇವೆ. ದೇವರನ್ನ ಯಾರೂ ಎಂದೂ ನೋಡಲಿಲ್ಲ. ನಾವು ಒಬ್ಬರನ್ನೊಬ್ಬರು ಪ್ರೀತಿಸಿದರೆ ದೇವರು ನಮ್ಮಲ್ಲಿ ನೆಲೆಗೊಂಡಿದ್ದಾನೆ ಮತ್ತು ಆತನಿಂದಾಗುವ ಪ್ರೀತಿಯು ನಮ್ಮಲ್ಲಿ ಸಿದ್ಧಿಗೆ ಬರುತ್ತದೆ. ದೇವರು ನಮಗೆ ತನ್ನ ಆತ್ಮದಲ್ಲಿ ಪಾಲನ್ನ ಅನುಗ್ರಹಿಸಿದ್ದರಿಂದಲೇ ನಾವು ಆತನಲ್ಲಿ ನೆಲೆಗೊಂಡಿರುವಂತಲೂ ಆತನು ನಮ್ಮಲ್ಲಿ ನೆಲೆಗೊಂಡಿದ್ದಾನೆಂತಲೂ ತಿಳುಕೊಳ್ಳುತ್ತೇವೆ. ತಂದೆಯು ತನ್ನ ಮಗನನ್ನ ಲೋಕರಕ್ಷಕನನ್ನಾಗಿ ಕಳುಹಿಸಿಕೊಟ್ಟಿರುವುದನ್ನ ನಾವು ನೋಡಿದ್ದೇವೆ, ಅದರ ವಿಷಯದಲ್ಲಿ ಸಾಕ್ಷಿ ಹೇಳುತ್ತೇವೆ. Yes, thank you, Rohit.
ಧನ್ಯವಾದಗಳು ಸಹೋದರ ರೋಹಿತ್ ರವರೇ. A tremendous passage. ಒಂದು ಉತ್ಕೃಷ್ಟವಾದಂತ ಶ್ರೇಷ್ಠವಾದಂತ ಒಂದು ವಾಕ್ಯ ಭಾಗ, Not just in the writings of John, but in the entire New Testament. ಯೋಹಾನನ ಒಂದು ಪತ್ರಿಕೆಯಲ್ಲಿ ಮಾತ್ರವಲ್ಲ, ಇಡೀ ಹೊಸ ಒಡಂಬಡಿಕೆಯಲ್ಲಿಯೇ ಒಂದು ಉತ್ತಮವಾದಂತ ವಾಕ್ಯ ಭಾಗ. Now, John is a preacher or a writer who preaches a lot about love. ಯೋಹಾನನು ಶಿಷ್ಯನಾದ ಯೋಹಾನನು ಆತನು ಒಬ್ಬ ಪ್ರಸಂಗಿಯು ಅಥವಾ ಒಬ್ಬ ಬರಹಗಾರನು ಯಾವ ವಿಷಯದಲ್ಲಿ ನೋಡುವಾಗ ಪ್ರೀತಿಯ ವಿಷಯದಲ್ಲಿ. But during his time, there were certain false teachers who were leading the church into error. ಕೆಲವರು ತಪ್ಪು ಬೋಧಕರು ಬಂದು ಅಥವಾ ಸುಳ್ಳು ಬೋಧಕರು ಬಂದು ಅಲ್ಲಿ ತಪ್ಪಾದಂತ ವಿಷಯಗಳನ್ನ ಅವರು ಬೋಧಿಸಿ ಜನರನ್ನ ದೆಸೆಗೆಡಿಸುವವರು ಆಗಿದ್ದರು. And for a man known for preaching love, John here in 1 John is remarkably sharp about what he has to say against the false teachers. ಇಲ್ಲಿ ಪ್ರೀತಿಯ ಪ್ರಸಂಗಿ ಎಂಬುದಾಗಿ ಹೆಸರುವಾಸಿಯಾಗಿರುವಂತ ಯೋಹಾನನು ಆತನು ಈ ಒಂದು ತಪ್ಪಾದಂತ ಸುಳ್ಳು ಬೋಧಕರ ವಿರುದ್ಧವಾಗಿ ಈ ಒಂದು ವಿಷಯದ ಕುರಿತಾಗಿ ಏನ ತಿಳಿಸಬೇಕೆಂಬುದಾಗಿ ಆತನು ಮುಂದಾಗುತ್ತಾನೆ. He has some sharp things to say against the false teachers. ಈ ಸುಳ್ಳು ತಪ್ಪು ಬೋಧಕರ ವಿರುದ್ಧವಾಗಿ ತಿಳಿಸುವುದಕ್ಕೆ ಒಂದು ಶ್ರೇಷ್ಠವಾದಂತ ಒಂದು ವಿಷಯ ಆತನಿಗೆ ಇರುವಂತದ್ದಾಗಿದೆ. I said he has some sharp, uncompromising things against the false teachers. ಇವರಿಗೆ ಒಂದು ತೀಕ್ಷ್ಣವಾಗಿ ತಿಳಿಸುವಂತ ಒಂದು ವಿಷಯವನ್ನ ಆತನು ಹೇಳುವಂತನಾಗಿದ್ದಾನೆ. Now 3 times in his epistle, he denounces them as liars. 3 ಬಾರಿ ಆತನು ತನ್ನ ಒಂದು ಪತ್ರಿಕೆಯಲ್ಲಿ ಈ ಒಂದು ಸುಳ್ಳು ಬೋಧಕರನ್ನ ಆತನು ಸುಳ್ಳುಗಾರರು ಎಂಬುದಾಗಿ ಆತನು ತಿಳಿಸುತ್ತಾನೆ. And 3 times he attributes their ideas to the Antichrist. ಮತ್ತು ಅವರ ಒಂದು ಗುಣಲಕ್ಷಣಗಳನ್ನ ಕ್ರಿಸ್ತ ವಿರೋಧಿಗೆ ಆತನು ಸಂಬಂಧಿಸುವವನಾಗಿದ್ದಾನೆ. And to provoke such a reaction from a preacher or an apostle of love, ಈ ರೀತಿಯಾಗಿ ಒಬ್ಬ ಪ್ರೀತಿಯ ವಿಷಯವಾಗಿರುವಂತ ಒಬ್ಬ ಪ್ರಸಂಗಿ ಅಥವಾ ಶಿಷ್ಯನು ಈ ರೀತಿಯಾಗಿ ತಿಳಿಸುವುದಕ್ಕೆ ಅವರು ಮುಂದಾಗುವಂತರಾಗಿದ್ದರೆ, their teaching must have been really wrong. ಆ ರೀತಿಯಾದಂತ ಒಂದು ಬೋಧನೆಗಳು ನಿಜವಾಗಿಯೂ ಬಹಳ ತಪ್ಪಾಗಿರುವಂತದ್ದಾಗಿದೆ. They were presenting something called Gnosticism. We don't have to get in detail about it. ಇವರು ಈ ಒಂದು ಸುಳ್ಳು ಬೋಧಕರವರು ನಾಸ್ಟಿಸಿಸಂ ಎಂಬುದಾಗಿರುವಂತ ವಿಷಯದ ಕುರಿತಾಗಿ ಅವರು ಬೋಧಿಸುವಂತವರಾಗಿದ್ದರು. To them, flesh was evil. ಅವರಿಗೆ ಈ ಒಂದು ಶರೀರವು ಅದು ಕೆಟ್ಟದಾಗಿರುವಂತದ್ದು ಎಂಬುದಾಗಿ ಅವರು ನೆನೆಸಿದರು. So it was inconceivable that God should enter in human form into this material world for them. ಆದ್ದರಿಂದ ದೇವರು ಆ ಒಂದು ಶರೀರಧಾರಿಯಾಗಿ ಆತನು ಈ ಲೋಕಕ್ಕೆ ಆತನು ಬಂದಿದ್ದಾನೆಂಬುದಾಗಿ ಅವರಿಗೆ ಅರ್ಥ ಮಾಡಿಕೊಳ್ಳುವುದಕ್ಕೆ ಅದು ಕಷ್ಟವಾಗಿತ್ತು. So they taught that Jesus was not really a human being, but only seemed to be like one. ಆದ್ದರಿಂದ ಅವರು ಯೇಸು ಕ್ರಿಸ್ತನು ಆತನು ನಿಜವಾಗಿ ಆತನು ಮನುಷ್ಯನು ಅಲ್ಲ, ಆದ್ರೆ ಮನುಷ್ಯನಾಗಿ ಆತನು ಕಾಣಿಸುವಂತವನಾಗಿ ಅವರು ತಿಳಿಸ್ತಾ ಇದ್ರು. So his human body to them was an illusion. ಆ ಒಂದು ಮಾನುಷಿಕವಾದಂತ ಒಂದು ಶರೀರವು ಅದು ಒಂದು ಇಲ್ಯೂಷನ್ ಎಂಬುದಾಗಿ ಅಥವಾ ಭ್ರಮೆ ಎಂಬುದಾಗಿ ನಾವು ನೋಡುತ್ತೇವೆ. And John here saw that it was a heresy. ಮತ್ತು ಯೋಹಾನನು ಈ ಒಂದು ವಿಷಯವನ್ನ ಒಂದು ದೈವ ವಿರೋಧವಾದಂತ ಒಂದು ವಿಷಯವೆಂಬುದಾಗಿ ಆತನು ತಿಳಿಸುತ್ತಾನೆ. It has the potential to undermine vital Christian truth. ಈ ರೀತಿಯಾಗಿ ತಿಳಿಸುವುದಾದರೆ ಅದು ಈ ಒಂದು ಸಾಂಪ್ರದಾಯಿಕವಾದಂತ ಕ್ರೈಸ್ತಿಯ ತತ್ವ ಬೋಧನೆಯನ್ನ ಅಲ್ಲಗಳೆಯುವಂತದ್ದಾಗಿದೆ ಎಂಬುದಾಗಿ ಆತನು ತಿಳಿಸುತ್ತಿದ್ದನು. And not just that, ಅದು ಮಾತ್ರವಲ್ಲ, it has the potential to undermine genuine Christian living. ಮತ್ತು ನಿಜವಾದಂತ ಕ್ರೈಸ್ತಿಯ ಜೀವಿತವನ್ನ ಅಲ್ಲಗಳೆಯುವಂತದ್ದು ಕೂಡ ಅದಾಗಿದೆ. Because if Christ did not come in the flesh, ಯಾಕೆಂದ್ರೆ ಕ್ರಿಸ್ತನು ಆತನು ನಿಜವಾಗಿ ಶರೀರಧಾರಿಯಾಗಿ ಆತನು ಬರದಿದ್ದರೆ, then the reality of incarnation, ಆ ಒಂದು ನರಾವತಾರವನ್ನ ಎತ್ತಿ ಆತನು ಬಂದಿರುವಂತ ನಿಜತ್ವವು, the reality of the atoning death of Christ, ಮತ್ತು ಆತನು ಪಾಪ ಪರಿಹಾರಕ್ಕೋಸ್ಕರ ಪ್ರಾಯಶ್ಚಿತ್ತ ಯಜ್ಞವಾಗಿ ಸಾಯುವಂತದ್ದು, and the bodily resurrection of Christ, ಮತ್ತು ಆ ಒಂದು ಶರೀರವಾಗಿ ಆತನು ಪುನರುತ್ಥಾನವಾಗಿರುವಂತದ್ದು, all of these must be called into question. ಇದೆಲ್ಲವನ್ನ ಕೂಡ ಪ್ರಶ್ನೆಗೆ ಒಳಗಾಗ ಮಾಡುವಂತದ್ದಾಗಿದೆ ಆ ಬೋಧನೆಗಳು. And then we are left with nothing
to see what God has done through Jesus Christ. ಮತ್ತು ಕ್ರಿಸ್ತನಲ್ಲಿ ದೇವರು ಆತನು ಏನನ್ನ ಮಾಡಿದ್ದಾನೆಂಬುದಾಗಿ ಏನು ಕೂಡ ಅಲ್ಲಿ ನಾವು ನೋಡೋದಕ್ಕೆ ಸಾಧ್ಯವಾಗುವುದಿಲ್ಲ. We would certainly not be able to know God in the Johannine sense. ಸಾರಿ ಬ್ರದರ್. We would certainly not be able to know God in the way John writes it. ಯಾವ ರೀತಿಯಾಗಿ ಯೋಹಾನನು ಆತನು ಬರೆಯುತ್ತಾನೋ ಆ ರೀತಿಯಾಗಿ ದೇವರನ್ನ ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾಗುವುದಿಲ್ಲ. We will never know that we are his children. ನಾವು ದೇವರ ಮಕ್ಕಳು ಎಂಬುದಾಗಿ ನಮಗೆ ಅರ್ಥನೇ ಆಗುವುದಿಲ್ಲ. Or that even we have received eternal life. ಮತ್ತು ನಿತ್ಯ ಜೀವವನ್ನ ಕೂಡ ಪಡೆದಿದ್ದೇವೆ ಎಂಬುದಾಗಿಯೂ ಕೂಡ ನಮಗೆ ತಿಳಿಯಪಡುವುದಿಲ್ಲ. And there's one important thing that we need to realize in our churches about false teaching. ಮತ್ತು ಈ ಒಂದು ಮುಖ್ಯವಾದಂತಹ ವಿಷಯವು ನಮ್ಮ ಸಭೆಗಳು ತಪ್ಪು ಅಥವಾ ಸುಳ್ಳು ಪ್ರವಾದಿಗಳ ಕುರಿತಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. And it is this. ಈ ಒಂದು ವಿಷಯವೇಳೆ False teaching always leads to false living. ಸುಳ್ಳಾದಂತ ಬೋಧನೆಯು ಯಾವಾಗಲೂ ತಪ್ಪಾದಂತ ಜೀವಿತಕ್ಕೆ ಅದು ಪ್ರೋತ್ಸಾಹಿಸುವಂತದ್ದಾಗಿದೆ. Let me say that again. ಅದನ್ನ ತಿರುಗಿ ನಾನು ತಿಳಿಸ್ತೇನೆ. False teaching inevitably and always leads to false living. ತಪ್ಪಾದಂತ ಸುಳ್ಳು ಬೋಧನೆ ಯಾವಾಗಲೂ ತಪ್ಪಾದಂತ ಅಥವಾ ಸುಳ್ಳಾದಂತ ಜೀವಿತಕ್ಕೆ ಅದು ಪ್ರೋತ್ಸಾಹಿಸುವಂತದ್ದಾಗಿದೆ ಅಥವಾ ನಡೆಸುವಂತದ್ದಾಗಿದೆ. Now when you look at this letter of 1 John, ಒಂದು ಯೋಹಾನ ಪತ್ರಿಕೆಯನ್ನ ನಾವು ನೋಡುವಾಗ John is always concerned with the practical outworking of the truth in the lives of his readers. ಈ ಒಂದು ಓದುಗರು ಅವರು ಯಾವಾಗಲೂ ಪ್ರಾಯೋಗಿಕವಾದಂತ ಸತ್ಯಾಂಶವನ್ನ ಅವರು ಅಳವಡಿಸಿಕೊಂಡು ಜೀವಿಸಬೇಕೆಂಬುದಾಗಿ ಆತನು ತಿಳಿಸುವುದಕ್ಕೆ ಮುಂದಾಗುತ್ತಾನೆ. So for him, truth is important because it works itself out in the lives of the people who believe it. ಯಾಕೆಂದ್ರೆ ಆ ಒಂದು ಸತ್ಯಾಂಶವು ಆ ಒಂದು ನಂಬುವಂತ ಜನರ ಜೀವಿತದಲ್ಲಿ ಅದು ಪರಿಣಾಮ ಬೀರುವಂತದ್ದಾಗಿದೆ. And so John is trying to counter the false teachers here. ಆದುದರಿಂದಲೇ ಸುಳ್ಳು ಪ್ರವಾದಿಗಳ ವಿರುದ್ಧವಾಗಿ ಆತನು ತಿಳಿಸುವಂತನಾಗಿದ್ದಾನೆ. And that's why at the beginning of the letter itself he tells them Jesus Christ was not a mere illusion like you say. ಆದುದರಿಂದಲೇ ಆತನು ಪ್ರಾರಂಭದಲ್ಲಿಯೇ ಆ ಒಂದು ಪತ್ರಿಕೆಯನ್ನ ಬರೆಯುವಾಗ ನೀವು ಅರ್ಥ ಮಾಡಿಕೊಳ್ಳುವ ಹಾಗೆ ಯೇಸು ಕ್ರಿಸ್ತನು ಒಂದು ಭ್ರಮೆ ಅಲ್ಲ ಎಂಬುದಾಗಿ. But he reminds them of his own eyewitness experience of the life of Christ. I've touched them. I've spoken to him. ಆತನು ಯೇಸು ಕ್ರಿಸ್ತನ ಅವರ ಜೊತೆಗೆ ಇದ್ದಂತ ಒಂದು ಅನುಭವವನ್ನ ಆತನು ಮೊದಲನೇದಾಗಿ ಆತನು ತಿಳಿಸ್ತಾನೆ. ಏನಂದ್ರೆ ನಾವು ಆತನನ್ನು ನೋಡಿದ್ದೇವೆ, ನಾವು ಆತನನ್ನ ಮುಟ್ಟಿದ್ದೇವೆ ಎಂಬುದಾಗಿ. So the false teachers or the Gnostics may be happy with some inner illumination or secret revelation. ಈ ಒಂದು ನಾಸ್ಟಿಕ್ಸ್ ಅಥವಾ ಸುಳ್ಳಾದಂತಹ ಬೋಧಕರು ಅವರು ಒಳಗಿನಿರುವಂತಹ ಒಂದು ಸ್ವಲ್ಪವಾದಂತ ಒಂದು ಅರ್ಥೈಸುವಿಕೆಗೆ ಅವರು ಬರುವಂತದ್ದಾಗಿದೆ ಅಥವಾ ಸ್ವಲ್ಪವಾದಂತ ಬೆಳಕು ಸಿಕ್ಕಿದ್ದರೆ ಅವರಿಗೆ ಸಾಕಾಗಿತ್ತು. But John is not happy with that. ಆದರೆ ಯೋಹಾನನು ಅಷ್ಟರಲ್ಲಿ ಆತನು ಸಂತೋಷ ಪಡುವವನಲ್ಲ. The God he knows is the God who made himself known in flesh and blood reality in the person of the Lord Jesus Christ. ದೇವರನ್ನ ಅರಿತಂತ ಯೋಹಾನನು ಆ ದೇವರು ಕ್ರಿಸ್ತನಲ್ಲಿ ಶರೀರಧಾರಿಯಾಗಿ ರಕ್ತ ಮಾಂಸವುಳ್ಳವನಾಗಿ ಆತನು ನಮ್ಮಲ್ಲಿ ಆತನು ಪ್ರಕಟ ಪಡಿಸಿಕೊಂಡಿದ್ದಾನೆ ಎಂಬುದಾಗಿ ಆತನು ಅರ್ಥ ಮಾಡಿಕೊಂಡಿದ್ದನು. And this person in his body he died on the cross and he did so openly for everybody to see. ಮತ್ತು ಆತನು ಅಂದ್ರೆ ಈ ಒಬ್ಬ ವ್ಯಕ್ತಿ ಅಂದ್ರೆ ಯೇಸು ಕ್ರಿಸ್ತನು ಆತನು ಶರೀರಧಾರಿಯಾಗಿ ಆ ಶಿಲುಬೆಯ ಮೇಲೆ ಆತನು ಸತ್ತು ಎಲ್ಲರೂ ಕೂಡ ನೋಡುವ ಹಾಗೆ ಬಹಿರಂಗವಾಗಿ ಆತನು ಸಾಯುವುದನ್ನ ನೋಡುತ್ತೇವೆ. So knowing this God is not a matter of subjective illumination. ಈ ರೀತಿಯಾಗಿ ದೇವರನ್ನ ಅರ್ಥ ಮಾಡಿಕೊಳ್ಳುವಂಥದ್ದು ಸ್ವಲ್ಪ ಮಟ್ಟಿಗೆ ಅವರಿಗೆ ಸಂತೃಪ್ತಿಯಾಗಿ ತೋರು ಬರುವಂತೆ ಅವರಿಗೆ ಅರ್ಥೈಸುವಿಕೆ ಅದು ಮುಖ್ಯವಲ್ಲ. But knowing God is responding to his objective revelation in the person of Jesus Christ. ದೇವರನ್ನ ಅರಿಯುವುದು ಎಂದರೆ ದೇವರು ತಾನೇ ಕ್ರಿಸ್ತನಲ್ಲಿ ಪ್ರಕಟಿಸಿಕೊಂಡಿರುವಂತ ಒಂದು ಸತ್ಯಾಂಶವಾಗಿದೆ. A crucial and indispensable piece of that revelation in Jesus Christ was given at the cross. ಆ ಒಂದು ಮುಖ್ಯವಾದಂತ ಯಾರು ಕೂಡ ಅಲ್ಲಗಳೆಯದೇ ಇರುವಂತ ಆ ಒಂದು ಸತ್ಯಾಂಶವನ್ನ ಕ್ರಿಸ್ತನಲ್ಲಿ ಆ ಒಂದು ಶಿಲುಬೆಯಲ್ಲಿ ಆತನು ತೋರ್ಪಡಿಸಿದ್ದಾನೆ. Now, like we know, there are 27 books in the New Testament. ನಮಗೆ ತಿಳಿದಿರುವ ಹಾಗೆ 27 ಪುಸ್ತಕಗಳು ಹೊಸ ಒಡಂಬಡಿಕೆಯಲ್ಲಿ ಉಂಟು. And a good number of books is very easy to outline for us. ಅನೇಕ ಪುಸ್ತಕಗಳನ್ನ ನಾವು ಅದನ್ನ ಎತ್ತಿ ಹಿಡಿಯುವಂತರಾಗಿದ್ದೇವೆ ಸುಲಭವಾಗಿ.
to make an outline of the books, of the argument of each book, it's easy. ಈ ಒಂದು ರೂಪರೇಖೆಯನ್ನ ತೋರ್ಪಡಿಸುವುದು ಅದು ಸುಲಭವಾಗಿರುವಂತದ್ದಾಗಿದೆ ಯಾವುದಾದ್ರೂ ಪುಸ್ತಕಗಳನ್ನ ನಾವು ತೆಗೆದುಕೊಳ್ಳುವುದಾದರೆ. But finding your way through John's letter, this first epistle, is slightly difficult. ಆದರೆ ಮೊದಲನೇ ಪತ್ರಿಕೆ, ಯೋಹಾನ್ ಬರೆದ ಈ ಒಂದು ಮೊದಲನೇ ಪತ್ರಿಕೆಯ ಒಂದು ಒಳಗಡೆ ನಾವು ಹೋಗುವಾಗ ಅಲ್ಲಿ ಯಾವ ರೀತಿಯಾಗಿದೆ ಎಂಬುದಾಗಿ ನಮಗೆ ಅರ್ಥ ಮಾಡಿಕೊಳ್ಳುವುದೇ ಅದಕ್ಕೆ ಸ್ವಲ್ಪ ಕಷ್ಟವಾಗುತ್ತದೆ. Because the approach that John takes is circular rather than straightforward. ಯೋಹಾನನು ಆತನು ಒಂದು ಸರ್ಕ್ಯುಲರ್ ಎಂಬುದಾಗಿ ಆತನು ಆ ರೀತಿಯಾಗಿ ಆತನು ಬರೆಯುತ್ತಾನೆ. ಅಂದ್ರೆ ಒಂದು ಗುಂಡಾಗಿರುವಂತ ಒಂದು ಆಕಾರದಲ್ಲಿ, ಆದರೆ ಬೇರೆಯವರು ಅವರು ನೇರವಾಗಿ ಅವರು ತಿಳಿಸುವಂತರಾಗಿರುತ್ತಾರೆ. So it's in the form of a spiral where the same ideas are being repeated several times. ಆ ಒಂದು ವೃತ್ತಾಕಾರದಲ್ಲಿಯೇ ಆತನು ತಿಳಿಯಪಡಿಸಬೇಕಾದಂತ ವಿಷಯಗಳನ್ನ ಆತನು ತಿಳಿಯಪಡಿಸುತ್ತಾ ಹೋಗುತ್ತಾನೆ. Now the reason I said that is because ಈ ರೀತಿಯಾಗಿ ನಾನು ಹೇಳುವುದಕ್ಕೆ ಕಾರಣ, it means that the death of Christ is mentioned not just at one point in the letter, but several times in the letter. ಯಾಕೆಂದ್ರೆ ಕ್ರಿಸ್ತನ ಒಂದು ಮರಣದ ಕುರಿತಾಗಿ ಆತನು ಒಂದು ಬಾರಿ ಆತನು ತಿಳಿಸುವನಲ್ಲ, ಅನೇಕ ಬಾರಿ ಅದನ್ನೇ ಆತನು ತಿಳಿಸುವಂತನಾಗಿದ್ದಾನೆ. In fact, no fewer than 17 verses reproduce 9 separate ideas about the cross. 17 ಕನಿಷ್ಠ ಪಕ್ಷ 17 ಬಾರಿ ಆತನು ವಿವಿಧ ರೀತಿಯಾದಂತ 9 ವಿವಿಧ ರೀತಿಯಾದಂತ ಈ ಒಂದು ಶಿಲುಬೆ ಕುರಿತಾಗಿ ಆತನು ಯೋಹಾನನು ತಿಳಿಸುವಂತನಾಗಿದ್ದಾನೆ. So at least 17 verses talk about the cross, and these 17 verses give 9 separate ideas about the cross. ಕನಿಷ್ಠ ಪಕ್ಷ 17 ವಚನ ಭಾಗಗಳು 9 ವಿವಿಧ ರೀತಿಯಾದಂತ ಶಿಲುಬೆಯ ಕುರಿತಾದಂತ ಅರ್ಥೈಸುವಿಕೆಯನ್ನ ಅದು ಕೊಡುವಂತದ್ದಾಗಿದೆ ನಮಗೆ. And these 17 verses, they use a variety of language to describe the cross. ಈ ಒಂದು 17 ವಚನಗಳು ಈ ಒಂದು ಶಿಲುಬೆ ಕುರಿತಾಗಿ ಮಾತನಾಡುವುದಕ್ಕೆ ಬೇರೆ ರೀತಿಯಾದಂತ ಒಂದು ಪದಪ್ರಯೋಗಗಳನ್ನ ಅದು ಮಾಡುವಂತದ್ದಾಗಿದೆ. They use the language of blood. ಅದು ರಕ್ತದ ಕುರಿತಾಗಿ ಆ ಒಂದು ಪದವನ್ನು ಉಪಯೋಗಿಸುತ್ತದೆ. They use the language of sacrifice. ಈ ಒಂದು ಯಜ್ಞ ಎಂಬುದಾಗಿರುವಂತ ಒಂದು ಭಾಷೆಯನ್ನು ಉಪಯೋಗಿಸುತ್ತದೆ. And they use the language of love as well. ಮತ್ತು ಪ್ರೀತಿಯ ಕುರಿತಾಗಿಯೂ ಕೂಡ ಅದು ತಿಳಿಸುವಂತದ್ದಾಗಿದೆ. And among all these references, the 17 verses that I talked about, ಈ 17 ವಚನ ಭಾಗಗಳು ನಾನು ತಿಳಿಸುವಂತದ್ದು, the passage that we've chosen for tonight is arguably the fullest description of the cross. ಈ ಒಂದು ವಚನ ಭಾಗ ನಾವು ಓದಿರುವಂತಹ ಒಂದು ವಚನ ಭಾಗವು ಅದು ಸಂಪೂರ್ಣವಾಗಿ ಶಿಲುಬೆ ಕುರಿತಾಗಿ ಅದು ತಿಳಿಸುವಂತ ಒಂದು ವಚನ ಭಾಗ ಎಂಬುದಾಗಿ ನಾವು ಹೇಳಬಹುದಾಗಿದೆ. So I request all the people who are listening this evening to sit here with a worshipful attitude and listen to what the heart of the cross is. ಆದ್ದರಿಂದ ಕೇಳುಗರು ನಾವು ಆರಾಧನಾ ಮನೋಭಾವದಿಂದ ಇದನ್ನ ನಾವು ಈ ಒಂದು ಶಿಲುಬೆಯ ಕುರಿತಾಗಿರುವಂತಹ ಹೃದಯದ ವಿಷಯವನ್ನ ನಾವು ಕೇಳುವವರಾಗಿರೋಣ. Firstly, ಮೊದಲನೇದಾಗಿ, the cross reveals God's love. ಶಿಲುಬೆಯು ದೇವರ ಪ್ರೀತಿಯನ್ನ ಅದು ಪ್ರಕಟಿಸುವಂತದ್ದಾಗಿದೆ. The cross reveals God's love. ಶಿಲುಬೆಯು ದೇವರ ಪ್ರೀತಿಯನ್ನ ಪ್ರಕಟಿಸುವಂತದ್ದಾಗಿದೆ. For John, ಯೋಹಾನನಿಗೆ the cross of Jesus Christ supremely reveals the love of God for sinful humanity. ಯೋಹಾನನಿಗೆ ಈ ಒಂದು ಶಿಲುಬೆಯು ದೇವರ ಅತ್ಯುನ್ನತವಾದಂತ ಒಂದು ಪ್ರೀತಿಯು ಪಾಪಿಯಾದ ಮನುಷ್ಯನಿಗೆ ಪ್ರಕಟವಾಗಿರುವಂತದ್ದನ್ನ ಅಲ್ಲಿ ಆತನು ತಿಳಿಸ್ತಾನೆ. And the cross is the highest manifestation of God's love. ಮತ್ತು ದೇವರ ಪ್ರೀತಿಯ ಒಂದು ಉತ್ಕೃಷ್ಟವಾದ ಅಥವಾ ಉತ್ತಮವಾದಂತ ಒಂದು ಸಿದ್ಧಾಂತಪಡಿಸುವಿಕೆ ಶಿಲುಬೆ ಎಂಬುದಾಗಿ ಆತನು ತಿಳಿಸ್ತಾನೆ. First we look at who God is in this epistle. ಮೊದಲನೇದಾಗಿ ಒಂದು ಪತ್ರಿಕೆಯಲ್ಲಿ ದೇವರು ಯಾರಾಗಿದ್ದಾನೆ ಎಂಬುದಾಗಿ ನೋಡೋಣ. We need to understand who God is for us to understand that God reveals his love to us. ಈ ಮೊದಲನೇದಾಗಿ ನಾವು ದೇವರು ಯಾರಾಗಿದ್ದಾನೆ ಎಂಬುದಾಗಿ ನೋಡಿ ಅದಾದ ನಂತರ ದೇವರು ತನ್ನ ಪ್ರೀತಿಯನ್ನ ಪ್ರಕಟಿಸ್ತಾನೆ ಎಂಬುದಾಗಿ ನೋಡೋಣ. Now this little epistle contains 2 great statements to penetrate the awesome majesty of who God is. Sorry brother, could you please repeat that? I said this little letter contains 2 great statements for us to understand who God is. ದೇವರು ಯಾರಾಗಿದ್ದಾನೆಂಬುದಾಗಿ ಈ ಒಂದು ಚಿಕ್ಕ ಪತ್ರಿಕೆಯು 2 ರೀತಿಯಾಗಿ ಅದು 2 ಉತ್ತಮ ರೀತಿಯಾಗಿ ಅದು ತಿಳಿಸುವಂತದ್ದಾಗಿದೆ. Earlier on in the epistle, ಈ ಒಂದು ಪತ್ರಿಕೆಯ ಮೊದಲನೇ ಭಾಗದಲ್ಲಿ,
In chapter 1, verse 5, ಒಂದನೇ ಅಧ್ಯಾಯ 5ನೇ ವಚನದಲ್ಲಿ John says, God is light. ದೇವರು ಬೆಳಕಾಗಿದ್ದಾನೆ ಎಂಬುದಾಗಿ ಯೋಹಾನನು ತಿಳಿಸ್ತಾನೆ. A great description to understand who God is. ದೇವರು ಯಾರಾಗಿದ್ದಾನೆಂಬುದಾಗಿರುವಂತ ಅರ್ಥೈಸುವಿಕೆಗೆ ಒಂದು ಉತ್ತಮವಾದಂತ ಒಂದು ಇಲ್ಲಿ ವಿವರಣೆಯನ್ನ ಆತನು ಕೊಡ್ತಾನೆ. The second description is in the passage that we've chosen for tonight. ಎರಡನೆಯ ಒಂದು ಹೇಳುವಿಕೆ ನಾವು ಓದಿದಂತ ವಚನ ಭಾಗದಲ್ಲಿಯೇ ಇರುವಂತದ್ದಾಗಿದೆ. Chapter 4, verse 8, God is love. 4ನೇ ಅಧ್ಯಾಯ 8ನೇ ವಚನ, ದೇವರು ಪ್ರೀತಿ ಸ್ವರೂಪನಾಗಿದ್ದಾನೆ. God is love. ದೇವರು ಆತನು ಪ್ರೀತಿಯಾಗಿದ್ದಾನೆ. This is the most profound revelation about the character of God. ಇದು ದೇವರ ಒಂದು ಗುಣಲಕ್ಷಣದಲ್ಲಿ ಒಂದು ಮುಖ್ಯವಾದಂತ ಒಂದು ಪ್ರಕಟಣೆ ಇದಾಗಿರುವಂತದ್ದಾಗಿದೆ. Love is not merely a quality that God possesses. ಈ ಒಂದು ಪ್ರೀತಿಯು ದೇವರು ಆತನಲ್ಲಿ ಇಟ್ಟುಕೊಂಡಿರುವಂತ ಒಂದು ಗುಣಲಕ್ಷಣ ಎಂಬುದಾಗಿ ನಾವು ಹೇಳುವುದಕ್ಕೆ ಸಾಧ್ಯವಿಲ್ಲ. But the essence of God himself. ಆದರೆ ದೇವರು ತಾನೇ ಆತನು ಪ್ರೀತಿಯಾಗಿದ್ದಾನೆ, ಆತನ ಸಾರವೇ ಪ್ರೀತಿಯಾಗಿದೆ. It is not a minor attribute of God that he shows on different occasions. ಈ ಒಂದು ಚಿಕ್ಕದಾದಂತ ಗುಣಲಕ್ಷಣ ಅಲ್ಲ ಆತನು ಯಾವಾಗಲೂ ತೋರ್ಪಡಿಸುವಂತದ್ದು ಎಂಬುದಾಗಿ ಅಲ್ಲ. But it is the very heart of God. ಆದರೆ ಇದು ದೇವರ ಹೃದಯಕ್ಕೆ ಹತ್ತಿರವಾಗಿರುವಂತದ್ದೇ ಆಗಿದೆ. Or in other words, it is the heart of his essential being. ಆತನು ಯಾರಾಗಿದ್ದಾನೋ ಅದಕ್ಕೆ ಕೇಂದ್ರವೇ ಅದಾಗಿದೆ, ಅಂದ್ರೆ ಪ್ರೀತಿಯಾಗಿದೆ. It is his very nature. ಅದು ಆತನ ಗುಣಲಕ್ಷಣವೇ ಆಗಿದೆ. Before God is anything else, he is love. ದೇವರು ಬೇರೆ ಯಾವುದಾಗಿದ್ದಾನೋ ಮೊದಲನೇದಾಗಿ ಆತನು ಪ್ರೀತಿಯಾಗಿದ್ದಾನೆ. In his love, he created the world. ಆತನು ಪ್ರೀತಿಯಿಂದ ಆತನ ಪ್ರೀತಿಯಲ್ಲಿ ಆತನು ಈ ಒಂದು ಲೋಕವನ್ನ ಸೃಷ್ಟಿ ಮಾಡಿದನು. And he brought people into being. ಆತನು ಜನರನ್ನ ಆತನು ಉಂಟು ಮಾಡಿದನು. So that they might have fellowship with him through his son. ಕ್ರಿಸ್ತನ ಮುಖಾಂತರ ಅಥವಾ ಆತನ ಮಗನ ಮುಖಾಂತರ ನಾವು ಅನ್ಯೋನ್ಯತೆಯನ್ನ ಪಡೆಯಬೇಕೆಂಬುದಾಗಿ ಆತನು ನಮ್ಮನ್ನ ಕರೆದನು. In his love, he redeemed the world. ಆತನು ತನ್ನ ಪ್ರೀತಿಯಿಂದ ಲೋಕವನ್ನ ಬಿಡುಗಡೆ ಮಾಡಿದನು. So that he may renew fellowship with people and restore relationship that was severed by sin. ಈ ಒಂದು ಅನ್ಯೋನ್ಯತೆಯನ್ನ ಅಥವಾ ಒಂದು ಸಂಬಂಧವನ್ನ ಪುನಃಸ್ಥಾಪಿಸುವುದಕ್ಕೋಸ್ಕರ, ಪಾಪದಿಂದ ಒಡೆದು ಹೋಗಿರುವಂತದ್ದನ್ನ ತಿರುಗಿ ಪುನಃಸ್ಥಾಪಿಸುವುದಕ್ಕೋಸ್ಕರ ತನ್ನ ಪ್ರೀತಿಯಿಂದ ಆತನು ಈ ಒಂದು ಕಾರ್ಯವನ್ನ ಮಾಡಿದನು. Now the love about which John is speaking here differs from human love. ಈ ಒಂದು ಯೋಹಾನ ಬರೆಯುವಂತಹ ಪ್ರೀತಿಯು ಅದು ಮಾನುಷಿಕವಾದಂತ ಪ್ರೀತಿಗೆ ಮಿಗಿಲಾಗಿರುವಂತದ್ದಾಗಿದೆ. Just like real fresh fruits differ from artificial fruits. ಯಾವ ರೀತಿಯಾಗಿ ನಿಜವಾದಂತ ಒಂದು ಫಲಗಳು ಅದು ಮನುಷ್ಯನು ತಯಾರು ಮಾಡಿರುವಂತ ನಕಲಿ ಹಣ್ಣಿಗಿಂತ ವಿಭಿನ್ನವಾಗಿದೆಯೋ, same is the case with the love of God and the love of man. ಅದೇ ದೇವರಲ್ಲಿರುವಂತಹ ಪ್ರೀತಿಯು ಮತ್ತು ಮನುಷ್ಯನ ಪ್ರೀತಿಯು ಅದು ವಿಭಿನ್ನವಾಗಿದೆ. God's love is agape. That's the Greek word used. ದೇವರ ಪ್ರೀತಿಯು ಅದು ಅಗಾಪೆ ಎಂಬುದಾಗಿ ನಾವು ನೋಡುತ್ತೇವೆ. ಅದು ಗ್ರೀಕ್ ಪದವಾಗಿದೆ. It is a love of an extraordinary kind. ಅದು ಒಂದು ಉತ್ತಮವಾದಂತ ಅಸಾಧಾರಣವಾದಂತ ಒಂದು ಪ್ರೀತಿಯಾಗಿದೆ. It's a love that gives itself in service to others to an unreasonable degree. ಯಾವ ರೀತಿಯಾಗಿ ಇತರರಿಗೆ ಒಂದು ಸೇವೆಯನ್ನ ಆ ಒಂದು ಪ್ರೀತಿ ಮಾಡುತ್ತದೆ ಎಂಬುದಾಗಿ ನೋಡುವಾಗ ಅದನ್ನ ಊಹಿಸೋದಕ್ಕೆ ಸಾಧ್ಯವಾಗದೇ ಇರುವಂತ ಒಂದು ಮಟ್ಟಕ್ಕೆ ಅದು ಹೋಗುವಂತದ್ದಾಗಿದೆ. Human love, on the other hand, is different. ಆದ್ರೆ ಮನುಷ್ಯನ ಪ್ರೀತಿಯು ಅಥವಾ ಮಾನುಷಿಕ ಪ್ರೀತಿಯು ಬೇರೆ ರೀತಿಯಾಗಿದೆ. Human love loves those who are worthy. ಮನುಷ್ಯನ ಪ್ರೀತಿಯು ಯಾರು ಯೋಗ್ಯರಾಗಿದ್ದಾರೋ ಅವರನ್ನ ಪ್ರೀತಿಸುತ್ತಾರೆ. It loves those who are lovable. ಯಾರನ್ನ ಪ್ರೀತಿಸುವುದಕ್ಕೆ ಸಾಧ್ಯವೋ ಅವರನ್ನ ಪ್ರೀತಿಸುತ್ತದೆ. And it loves those who are able to love in return. ಯಾರು ತಿರುಗಿ ಪ್ರೀತಿಯನ್ನ ತೋರಿಸುವಂತರಾಗಿದ್ದಾರೋ ಅಂತವರನ್ನ ಪ್ರೀತಿ ಮಾಡುವಂತದ್ದೇ ಮನುಷ್ಯನ ಪ್ರೀತಿಯಾಗಿದೆ. And human love in it has a desire often to possess. ಮತ್ತು ಮನುಷ್ಯನ ಒಂದು ಪ್ರೀತಿಯು ಅದು ತಾನು ಏನನ್ನು ಪಡೆದುಕೊಳ್ಳಬೇಕೆಂಬ ಒಂದು ಆಶೆಯಿಂದ ಪ್ರೀತಿ ಮಾಡುತ್ತದೆ. But agape loves the unworthy. ಆದರೆ ಅಗಾಪೆ ಪ್ರೀತಿಯು ಅಯೋಗ್ಯರನ್ನ ಪ್ರೀತಿಸುವಂತದ್ದಾಗಿದೆ. And it does so very freely. ಮತ್ತು ಅದು ಒಂದು ಉಚಿತವಾಗಿ ಮಾಡುವಂತ ಒಂದು ಪ್ರೀತಿಯಾಗಿದೆ.
So the love of God is not like the human love that we know. ದೇವರ ಪ್ರೀತಿಯು ಮಾನುಷಿಕ ಪ್ರೀತಿ ಅಲ್ಲ ಎಂಬುದಾಗಿ ನಾವು ನೋಡಿದ್ದೇವೆ. It's altogether new. ಅದು ವಿಭಿನ್ನವಾಗಿಯೂ ಹೊಸದಾಗಿಯೂ ಇರುವಂತದ್ದಾಗಿದೆ. And we will never understand it if we just look at human love and try to magnify it and call that God's love. ನಾವು ಈ ಒಂದು ಮಾನುಷಿಕವಾದಂತ ಪ್ರೀತಿಯನ್ನ ಹೆಚ್ಚಿಸಿ ಅಥವಾ ದೊಡ್ಡದಾಗಿ ನಾವು ಇದು ದೇವರ ಪ್ರೀತಿಯೇ ಎಂಬುದಾಗಿ ನಾವು ನೋಡುವುದಕ್ಕೆ ಆ ಒಂದು ದೃಷ್ಟಿಕೋನದಲ್ಲಿ ನೋಡುವುದಾದ್ರೆ ನಾವು ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ. His love differs from ours, not just in quantity, but in kind. ಆತನ ಪ್ರೀತಿಯು ಎಷ್ಟರ ಮಟ್ಟಿಗೆ ಅದು ಪ್ರೀತಿ ಮಾಡಿದೆ ಎಂಬುದಾಗಿ ಅಲ್ಲ, ಅದು ಯಾವ ಮಟ್ಟಿಗೆ ಅದು ಪ್ರೀತಿ ಮಾಡಿದೆ ಎಂಬುದಾಗಿ ಅದರಲ್ಲಿ ನಾವು ನೋಡುತ್ತೇವೆ. Now, I want to give you a word of caution here before I move forward. ನಾನೊಂದು ಎಚ್ಚರಿಕೆ ಮಾತನ್ನ ನಾನು ತಿಳಿಸುತ್ತೇನೆ ಮುಂದೆ ಹೋಗೋದಕ್ಕಿಂತ ಮುಂಚೆ. To say that God is love is not to say that love is God. ದೇವರು ಪ್ರೀತಿ ಸ್ವರೂಪಿ ಎಂಬುದಾಗಿ ನಾವು ಹೇಳುವಾಗ ಪ್ರೀತಿಯು ದೇವರಲ್ಲ. Okay? To say that God is love does not mean that love is God. ದೇವರು ಪ್ರೀತಿ ಎಂಬುದಾಗಿ ನಾವು ಹೇಳುವಾಗ ಇನ್ನೊಂದು ಕಡೆ ಪ್ರೀತಿಯು ದೇವರಲ್ಲ. To do so would be to commit a well-known logical fallacy. ಆ ರೀತಿಯಾಗಿ ನಾವು ಹೇಳುವುದಾದರೆ ಈ ಒಂದು ಬುದ್ಧಿಶಕ್ತಿಗೆ ತದ್ವಿರುದ್ಧವಾಗಿರುವಂತಹ ಒಂದು ವಿಷಯವನ್ನ ನಾವು ಮಾಡುತ್ತಾ ಇದ್ದೇವೆ ಎಂಬುದಾಗಿ, ಅಥವಾ ಲಾಜಿಕಲ್ ಆಗಿ ನಾವು ತಪ್ಪು ಮಾಡ್ತಾ ಇದ್ದೇವೆ ಎಂಬುದಾಗಿ. For example, if I make the statement, all dogs have 4 legs or 4-legged creatures. ನಾವು ಈ ರೀತಿಯಾಗಿ ಒಂದು ಹೇಳುವಿಕೆಯನ್ನ ಹೇಳುವುದಾದ್ರೆ ಎಲ್ಲಾ ನಾಯಿಗಳು 4 ಕಾಲುಗಳು ಇರುವಂತ ಒಂದು ಪ್ರಾಣಿ ಎಂಬುದಾಗಿ. It is not the same thing as saying all 4-legged creatures are dogs. ಆದರೆ ಅದೇ ರೀತಿಯಾಗಿ ಎಲ್ಲಾ 4 ಕಾಲುಗಳು ಇರುವಂತ ಪ್ರಾಣಿಯು ನಾಯಿಯೇ ಎಂಬುದಾಗಿ ನಾವು ಹೇಳುವುದಾದರೆ ಅದು ತಪ್ಪಾಗುತ್ತದೆ. So the sentence is perfectly true when structured one way. ಆ ಒಂದು ಹೇಳುವಿಕೆ ಒಂದು ರೀತಿಯಲ್ಲಿ ಹೇಳುವುದಾದರೆ ಅದು ಸತ್ಯವಾಗಿರುತ್ತದೆ. But it becomes completely false when it's reversed. ಆದರೆ ತದ್ವಿರುದ್ಧವಾಗಿ ನಾವು ಅದೇ ಒಂದು ಹೇಳುವಿಕೆಯನ್ನು ಹೇಳುವುದಾದರೆ ಅದು ತಪ್ಪಾಗಿ ಹೋಗುತ್ತದೆ. So God is love. ದೇವರು ಪ್ರೀತಿಯಾಗಿದ್ದಾನೆ. But not all love is there for God. ಆದ್ದರಿಂದ ಎಲ್ಲಾ ಪ್ರೀತಿಯು ಅದು ದೇವರ ಪ್ರೀತಿ ಅಲ್ಲ. So first we must define what sort of love we are talking about. ಆದ್ದರಿಂದ ಮುಖ್ಯವಾಗಿ ನಾವು ಯಾವ ರೀತಿಯಾದಂತ ಪ್ರೀತಿ ಇದು ಎಂಬುದಾಗಿ ನಾವು ವಿವರಣೆ ಮಾಡುವುದಾದರೆ ಅದು ಒಳ್ಳೆಯದು. Because as we just talked about it, a lot of love fails as a cheap imitation of His wonderful grace. ಅನೇಕ ಪ್ರೀತಿಯು ಆತನ ಪ್ರೀತಿಯ ಹಾಗೆ ಅದು ತೋರಿ ಬರುವುದಾದರೂ ಅದು ಸೋತು ಹೋಗುವಂತದ್ದಾಗಿದೆ. Secondly, ಎರಡನೇದಾಗಿ God is love, but He is much more than love. ದೇವರು ಆತನು ಪ್ರೀತಿ ಸ್ವರೂಪಿ ಹೌದು, ಆದರೆ ಅದಕ್ಕಿಂತಲೂ ಮಿಗಿಲಾಗಿರುವಂತಹ ವ್ಯಕ್ತಿಯು ಆತನಾಗಿದ್ದಾನೆ. His is holy love. ಅದು ಪರಿಶುದ್ಧವಾದಂತ ಪ್ರೀತಿಯಾಗಿದೆ. His is purposeful love. ಅದು ಒಂದು ಉದ್ದೇಶಪೂರ್ವಕವಾದಂತ ಒಂದು ಪ್ರೀತಿಯಾಗಿದೆ. His is perfect love. ಅದು ಪರಿಪೂರ್ಣವಾದಂತ ಪ್ರೀತಿಯಾಗಿದೆ. And His is redeeming love. ಮತ್ತು ಅದು ಬಿಡುಗಡೆಯನ್ನ ಕೊಡುವಂತ ಒಂದು ಪ್ರೀತಿಯಾಗಿದೆ. And we'll look at that in the rest of the study. ಅದನ್ನ ನಾವು ಮುಂದಿನ ಅಧ್ಯಯನಗಳಲ್ಲಿ ನೋಡೋಣ. So who God is? He is love. ಯಾರು ದೇವರು? ಆತನು ಪ್ರೀತಿ ಸ್ವರೂಪಿ ಆಗಿದ್ದಾನೆ. Secondly, what God did. ಎರಡನೇದಾಗಿ ದೇವರು ಏನನ್ನ ಮಾಡಿದ್ದಾನೆ. How do we know all this about God? ಈ ಒಂದು ವಿಷಯಗಳು ದೇವರ ಕುರಿತಾಗಿ ನಮಗೆ ಹೇಗೆ ತಿಳಿಯಪಟ್ಟಿದೆ? What evidence is there that He is love? ದೇವರು ಆತನು ಪ್ರೀತಿ ಸ್ವರೂಪನಾಗಿದ್ದಾನೆ ಎಂಬುದಾಗಿ ಹೇಳುವುದಕ್ಕೆ ಯಾವ ಪುರಾವೆ ಉಂಟು? The answer is that we know God by what He does. ಅದಕ್ಕೆ ಉತ್ತರ ದೇವರು ಏನನ್ನ ಮಾಡಿದ್ದಾನೆ ಅದರ ಮೇಲೆ ಆತುಕೊಂಡಿದೆ. And by His actions, God has disclosed Himself to us to be love. ಆತನು ತೋರ್ಪಡಿಸಿರುವಂತ ಕ್ರಿಯೆಗಳ ಮುಖಾಂತರ ಆತನು ಪ್ರೀತಿ ಸ್ವರೂಪಿಯೇ ಹೌದು ಎಂಬುದಾಗಿ ಆತನು ತಿಳಿಸಿದ್ದಾನೆ. We have not imagined it. ಅದನ್ನು ನಾವು ಊಹಿಸಿಕೊಳ್ಳಲಿಲ್ಲ. We have not assumed it or wished it. ಅದು ಹೀಗಿರಬೇಕು ಎಂಬುದಾಗಿ ನಾವು ನೆನೆಸಿಕೊಳ್ಳಲಿಲ್ಲ. This is God's self-disclosure about Himself. ಇದು ದೇವರು ತಾನೇ ತನ್ನ ಕುರಿತಾಗಿ ಪ್ರಕಟಪಡಿಸಿರುವಂತ ವಿಷಯವಾಗಿದೆ. And John says he has seen it. ಯೋಹಾನನು ಆತನು ತಿಳಿಸ್ತಾನೆ, ಅದನ್ನ ನಾವು ನೋಡಿದ್ದೇವೆ. And when we ask the question, where has He revealed Himself in this way?
ಈ ರೀತಿಯಾಗಿ ದೇವರು ಆತನು ಎಲ್ಲಿ ಪ್ರಕಟಪಡಿಸಿದ್ದಾನೆಂಬುದಾಗಿ ನಾವು ಒಂದು ಪ್ರಶ್ನೆಯನ್ನ ಕೇಳುವಾಗ the answer John gives is ಯೋಹಾನನು ಕೊಡುವ ಉತ್ತರ in the cross. ಅದು ಶಿಲುಬೆಯ ಮೇಲೆ ಎಂಬುದಾಗಿ. Without the cross, our understanding of love would be deficient. ಶಿಲುಬೆ ಇಲ್ಲದೆ ಇದ್ದರೆ ನಮ್ಮ ಒಂದು ದೇವರ ಪ್ರೀತಿಯ ಕುರಿತಾಗಿರುವಂತಹ ಅರ್ಥೈಸುವಿಕೆ ಏನೋ ಅದು ಇಲ್ಲದೆ ಇರುವಂತದ್ದಾಗಿದೆ. It falls short of it. ಅದು ಆ ಒಂದು ಮಟ್ಟವನ್ನ ತಲುಪದೇ ಇರುವಂತದ್ದಾಗಿದೆ. Because it is the cross that defines what love is for us. ಯಾಕೆಂದರೆ ಪ್ರೀತಿ ಏನೆಂಬುದಾಗಿ ನಮಗೆ ತಿಳಿಯಪಡಿಸುವಂತದ್ದು ಅದು ಶಿಲುಬೆಯೇ ಆಗಿದೆ. Now, as humans, we might think of love as a warm, nice feeling. ಮಾನುಷಿಕವಾಗಿ ನಾವು ಈ ರೀತಿಯಾಗಿ ಪ್ರೀತಿ ಏನೆಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳುವುದಾದ್ರೆ ಅದು ಒಂದು ನಮಗೆ ಬೆಚ್ಚನೆ ಒಂದು ಅನುಭವವನ್ನ ಕೊಡುವಂತದ್ದು ಎಂಬುದಾಗಿ ನಾವು ನೆನೆಸಿಕೊಳ್ಳುತ್ತೇವೆ ಅನೇಕ ಬಾರಿ. Or as an emotion. ಅಥವಾ ಒಂದು ಭಾವೋದ್ರೇಕ ಎಂಬುದಾಗಿ. Or even as a commitment of the will. ಅಥವಾ ಒಂದು ಚಿತ್ತಕ್ಕೆ ನಾವು ಒಳಗಾಗಿ ಅದನ್ನ ಮಾಡಬೇಕು ಎಂಬುದಾಗಿ ನಾವು ಮಾಡುವಂತ ಒಂದು ಕ್ರಿಯೆ. But the cross defines love as self-giving. ಆದರೆ ಶಿಲುಬೆಯು ಪ್ರೀತಿ ಏನೆಂಬುದಾಗಿ ಅದು ಪ್ರಕಟಿಸುವುದೇನೆಂದರೆ ಅದು ತನ್ನನ್ನೇ ಕೊಡುವಂತ ಒಂದು ಪ್ರೀತಿಯಾಗಿದೆ ಅಥವಾ ತ್ಯಾಗಮಯವಾದಂತ ಒಂದು ಪ್ರೀತಿಯಾಗಿದೆ. In chapter 3 verse 16 of the same epistle, John writes, "This is how we know what love is. Jesus Christ laid down his life for us." ನಾವು ಇದೇ ಒಂದು ಪತ್ರಿಕೆಯ 3ನೇ ಅಧ್ಯಾಯದಲ್ಲಿ ಇದೇ ಪ್ರೀತಿಯಾಗಿದೆ, ತನ್ನನ್ನೇ ಆತನು ಕೊಡುವುದರ ಮುಖಾಂತರ ಆತನು ಸಿದ್ಧಾಂತಪಡಿಸಿಕೊಂಡಿದ್ದಾನೆ ಎಂಬುದಾಗಿ. It is the cross that reveals to us in the most convincing, irrefutable manner that God is love. ನಮಗೆ ಆ ಒಂದು ಶಿಲುಬೆಯಲ್ಲಿಯೇ ಇದೇ ಪ್ರೀತಿಯಾಗಿದೆ ಎಂಬುದಾಗಿ ಯಾವ ಒಂದು ತರ್ಕಕ್ಕೆ ಒಳಗಾಗದೇ ಇರುವಂತ ಯಾವ ಸಂದೇಹವು ಕೊಡದೇ ಇರುವಂತ ಒಂದು ವಿಷಯವಾಗಿ ಆ ಪ್ರೀತಿ ತೋರ್ಪಡಿಸುವಂತದ್ದಾಗಿದೆ. Chapter 4 verse 9, this is how God showed his love among us. He sent his one and only son into the world that we might live through him. 4ನೇ ಅಧ್ಯಾಯ 9ನೇ ವಚನ, ದೇವರು ತನ್ನ ಒಬ್ಬನೇ ಮಗನನ್ನ ನಾವು ಆತನ ಮೂಲಕ ಜೀವಿಸುವುದಕ್ಕಾಗಿ ಲೋಕಕ್ಕೆ ಕಳುಹಿಸಿಕೊಟ್ಟದರಲ್ಲಿಯೇ ದೇವರ ಪ್ರೀತಿಯು ನಮ್ಮಲ್ಲಿ ಪ್ರತ್ಯಕ್ಷವಾಗಿದೆ. God did not love us just by feeling compassion towards us. ದೇವರು ನಮ್ಮ ಮೇಲೆ ಒಂದು ಕರುಣೆಯನ್ನ ಅಥವಾ ಕಾಳಜಿಯನ್ನ ಇಟ್ಟುಕೊಂಡು ಆತನು ಪ್ರೀತಿಸಲಿಲ್ಲ. Or just by saying that he loved us. ಅಥವಾ ನಾನು ನಿಮ್ಮನ್ನ ಪ್ರೀತಿಸ್ತೇನೆ ಎಂಬುದಾಗಿ ಬರೀ ಬಾಯಿ ಮಾತಿನಲ್ಲಿ ಆತನು ತಿಳಿಸಲಿಲ್ಲ. His love was demonstrated in action. ಆ ಒಂದು ಪ್ರೀತಿಯನ್ನ ಆತನು ಕ್ರಿಯೆಯಿಂದ ಅದನ್ನ ಪ್ರಕಟಪಡಿಸಿದನು. He sent his son to live among us and to give himself for us. ಆತನ ಮಗನನ್ನ ನಮ್ಮ ಮಧ್ಯದಲ್ಲಿ ವಾಸ ಮಾಡುವುದಕ್ಕಾಗಿಯೂ ನಮಗೋಸ್ಕರ ತನ್ನನ್ನೇ ಆತನು ಸಮರ್ಪಿಸಿಕೊಳ್ಳುವುದಕ್ಕಾಗಿಯೂ ಕೊಟ್ಟನು. It is a tangible love. ಅದು ಸ್ವಯಂ ಕೊಡುವಂತ ಒಂದು ಪ್ರೀತಿಯಾಗಿದೆ. Or it's something that can be known. ಅದು ಸ್ಪಷ್ಟವಾಗಿ ನಮಗೆ ಅರ್ಥ ಮಾಡಿಕೊಳ್ಳುವಂತ ಒಂದು ಪ್ರೀತಿಯಾಗಿದೆ. Right. So it is not a love where we need to discover it through some process of subjective illumination. ಈ ಒಂದು ಪ್ರೀತಿಯನ್ನ ನಾವು ಅರ್ಥ ಮಾಡಿಕೊಳ್ಳುವುದಕ್ಕೆ ನಮ್ಮದೇ ಆದಂತ ಆಲೋಚನೆಗಳಿಂದ ನಾವು ಅರ್ಥ ಮಾಡಿಕೊಳ್ಳುವುದಲ್ಲ. But John is saying clearly that God has shown it objectively on the cross. ಆದರೆ ಯೋಹಾನನು ತಿಳಿಸುತ್ತಾನೆ ಆ ಒಂದು ಶಿಲುಬೆಯ ಮೇಲೆ ತಾನು ಯಾವ ರೀತಿಯಾಗಿ ಪ್ರಕಟಿಸಿಕೊಂಡಿದ್ದಾನೋ ಅದೇ ಪ್ರೀತಿಯಾಗಿದೆ ಎಂಬುದಾಗಿ. On a particular day in history. ಆ ಒಂದು ಚರಿತ್ರೆಯ ಒಂದು ನಿಖರವಾದಂತ ದಿವಸದಲ್ಲಿ. On a hill outside Jerusalem. ಆ ಒಂದು ಯೆರೂಸಲೇಮಿನ ಆಚೆ ಇರುವಂತ ಒಂದು ಬೆಟ್ಟದ ಮೇಲೆ, ಒಂದು ಗುಡ್ಡದ ಮೇಲೆ, the Son of God was crucified for you and for me. ದೇವ ಕುಮಾರನು ಆತನು ನನಗೋಸ್ಕರ ನಿಮಗೋಸ್ಕರ ಶಿಲುಬೆಯ ಮೇಲೆ ಆತನು ಮರಣವನ್ನ ಹೊಂದಿದನು. What greater love could there be than this? ಇದಕ್ಕಿಂತ ಮಿಗಿಲಾದಂತ ದೇವರ ಪ್ರೀತಿಯು ಎಲ್ಲಿ ನಾವು ನೋಡುವುದಕ್ಕೆ ಸಾಧ್ಯ? Now in English we sing the song, here is love vast as the ocean. ಈ ರೀತಿಯಾಗಿ ಇಂಗ್ಲಿಷ್ ನಲ್ಲಿ ಈ ರೀತಿಯಾಗಿ ನಾವು ಹಾಡನ್ನ ಹಾಡುತ್ತೇವೆ. ಇಲ್ಲಿ ಪ್ರೀತಿ ಸಮುದ್ರದ ಅಗಾಧದಷ್ಟು ಇದೆ. Okay, so the coming of Christ is therefore ಆದ್ದರಿಂದ ಈ ಒಂದು ಕ್ರಿಸ್ತನ ಬರೋಣವು a concrete historical revelation of God's love.
ಈ ಒಂದು ದೇವರ ಪ್ರೀತಿಯ ಒಂದು ಚಾರಿತ್ರಿಕವಾದಂತ ಒಂದು ಘಟನೆಯಾಗಿ ಅದು ನಾವು ನೋಡುತ್ತೇವೆ. Because love is self-sacrifice. ಯಾಕೆಂದರೆ ಪ್ರೀತಿಯು ಅದು ಸ್ವಯಂ ಒಂದು ಸಮರ್ಪಿಸುವಂತ ಒಂದು ಪ್ರೀತಿ ಆಗಿದೆ. It seeks the good of another at its own cost. ತನ್ನನ್ನೇ ಅದು ಬಲಿಯಾದರೂ ಸಹ ಇತರರ ಒಂದು ಕಾಳಜಿಯನ್ನ ಅದು ಮುಂದೆ ಇಡುವಂತದ್ದಾಗಿದೆ. And no greater love has anyone than this, that he lay down his life for his friend. ಇದು ಈ ರೀತಿಯಾದಂತ ಪ್ರೀತಿ ಶ್ರೇಷ್ಠವಾದಂತ ಪ್ರೀತಿ, ತನ್ನ ಸ್ನೇಹಿತರಿಗೋಸ್ಕರ ಪ್ರಾಣವನ್ನೇ ಕೊಡುವಂತ ಒಂದು ಪ್ರೀತಿ. Number 3, how God works. ಮೂರನೇದಾಗಿ ದೇವರು ಯಾವ ರೀತಿಯಾಗಿ ಆತನು ಕಾರ್ಯ ಮಾಡುತ್ತಾನೆ. Now John has so far told us that love is characteristic of God. ಯೋಹಾನನು ಆತನು ತಿಳಿಸಿದ್ದಾನೆ ದೇವರು ಆತನು ಪ್ರೀತಿ ಸ್ವರೂಪನೆಂಬುದಾಗಿ. And he's also the love of God is demonstrated in the cross. ಮತ್ತು ಅದನ್ನ ಅಂದ್ರೆ ಆ ದೇವರ ಪ್ರೀತಿಯನ್ನ ಶಿಲುಬೆಯ ಮೇಲೆ ಅದನ್ನು ಪ್ರಕಟಿಸಿದ್ದಾನೆ ಎಂಬುದಾಗಿಯೂ ಕೂಡ. Now John gives his teaching a more personal aspect. ಮತ್ತು ಯೋಹಾನನು ಈ ಒಂದು ಬೋಧನೆಯನ್ನ ವೈಯಕ್ತಿಕವಾದಂತ ಒಂದು ಮಟ್ಟಕ್ಕೆ ಅದನ್ನು ತರುತ್ತಾನೆ. It is not only that God is love, ದೇವರು ಪ್ರೀತಿ ಸ್ವರೂಪನು ಮಾತ್ರವಲ್ಲ, or even that God showed his love among us, ಅಥವಾ ದೇವರು ನಮ್ಮ ಮಧ್ಯದಲ್ಲಿ ಆತನು ತನ್ನ ಪ್ರೀತಿಯನ್ನು ಪ್ರಕಟಿಸಿದನು ಮಾತ್ರವಲ್ಲ. but verse 10, but God loved us. 10ನೇ ವಚನ, ದೇವರು ನಮ್ಮನ್ನ ಪ್ರೀತಿಸಿದ್ದಾನೆ ಎಂಬುದಾಗಿ. So from stating a basic truth about God, ಈ ಒಂದು ಅಡಿಪಾಯವಾಗಿರುವಂತ ಒಂದು ಸತ್ಯಾಂಶವನ್ನ ದೇವರ ಕುರಿತಾಗಿ ನಾವು ತಿಳಿಸುವಾಗ, John did that. ಯೋಹಾನನು ಇದನ್ನ ಆತನು ಮಾಡಿದನು. And then he made an insightful comment about the cross. ಮತ್ತು ಆ ಒಂದು ಶಿಲುಬೆ ಕುರಿತಾಗಿರುವಂತ ಒಂದು ಕೇಂದ್ರೀಕೃತವಾದಂತ ಒಂದು ವಿಷಯವನ್ನ ಆತನು ತಿಳಿಸಿದನು. And then he comes to the point of personal application. ಮತ್ತು ಅದನ್ನ ವೈಯಕ್ತಿಕವಾಗಿ ನಾವು ಅಳವಡಿಸಿಕೊಳ್ಳುವಂತ ವಿಷಯವನ್ನ ಆತನು ತಿಳಿಸಿದನು. When God sent his son, it was to the world of real men and women, just like you and I. ದೇವರು ಆತನು ತನ್ನ ಮಗನನ್ನ ಈ ಲೋಕ ಕಳುಹಿಸುವಾಗ ಆತನು ನಾನು ನೀವು ಯಾವ ರೀತಿಯಾಗಿದ್ದೇವೋ ಅಂತವರಿಗೆ ಆತನು ಕಳಿಸಿದನು. And he loved us in the full knowledge of our sinful, rebellious, fallen humanity. ಆತನು ಈ ಒಂದು ದಂಗೆಕೋರರಾಗಿರುವಂತ, ಪಾಪದಲ್ಲಿ ಬಿದ್ದಿರುವಂತ, ಕ್ರೂರರಾದಂತ ಮನುಷ್ಯರನ್ನ ಪ್ರೀತಿಸುವುದಕ್ಕೆ ಆತನು ಬಂದನು. We are not particularly lovable. ನಾವು ಪ್ರೀತಿಗೆ ಯೋಗ್ಯರೇನಲ್ಲ. Although we'd like to think we are lovable, we are not. ನಾವು ಆ ರೀತಿಯಾಗಿ ನಾವು ಯೋಗ್ಯರು ಎಂಬುದಾಗಿ ನಾವು ಯೋಚನೆ ಮಾಡಿದರೂ ನಾವು ನಿಜವಾಗಿಯೂ ಯೋಗ್ಯರಲ್ಲ. We had shown almost no inclination to acknowledge our Creator with thankfulness. ನಾವು ನಮ್ಮ ಒಂದು ಸೃಷ್ಟಿಕರ್ತನನ್ನ ನಾವು ಕೃತಜ್ಞತೆ ಸಲ್ಲಿಸುವುದಕ್ಕೋಸ್ಕರ ಕೂಡ ನಾವು ಮುಂದಾಗಲಿಲ್ಲ ಎಂಬುದಾಗಿ ನಾವು ನೋಡುತ್ತೇವೆ. We had shown no inclination to follow him in faithfulness. ಮತ್ತು ನಂಬಿಗಸ್ತರಾಗಿ ಆತನನ್ನ ನಾವು ಹಿಂಬಾಲಿಸುವುದಕ್ಕೆ ನಾವು ಯಾವ ಒಂದು ಮುಂದಾಳತ್ವವನ್ನ ನಾವು ವಹಿಸಲಿಲ್ಲ. Or to walk with him in truthfulness. ಆತನ ಜೊತೆಗೆ ನಿಜತ್ವದಲ್ಲಿ, ಸತ್ಯಾಂಶದಲ್ಲಿ ನಾವು ನಡೆಯುವುದಕ್ಕೆ ನಾವು ಮುಂದಾಗಲಿಲ್ಲ. Instead, of fallen natures made us indifferent towards his goodness. ಆದರೆ ನಮ್ಮ ಬಿದ್ದು ಹೋಗಿರುವಂತ ಆ ಒಂದು ಸ್ವಭಾವವು ಆತನ ಗುಣಲಕ್ಷಣಗಳನ್ನ ತಿಳಿದುಕೊಳ್ಳುವುದಕ್ಕೆ ಅದು ಸೋತು ಹೋಯಿತು. Our fallen natures made us skeptical about his ways. ಈ ಒಂದು ಬಿದ್ದು ಹೋಗಿರುವಂತ ಒಂದು ಪಾಪದ ಗುಣವು ಆತನ ಗುಣಲಕ್ಷಣಗಳನ್ನ ಸಂದೇಹ ಮಾಡುವಂತ ಒಂದು ವಿಷಯಕ್ಕೆ ನಮ್ಮನ್ನ ನಡೆಸಿತು. And we were rebellious towards his laws. Could you please repeat that, brother? Sorry. We were rebellious towards his laws. Towards his laws. L-A-W, law. Yeah. Okay. ಆತನ ಧರ್ಮಶಾಸ್ತ್ರಕ್ಕೆ ವಿರುದ್ಧವಾಗಿಯೂ ಕೂಡ ನಾವು ದಂಗೆಕೋರರಾಗಿದ್ದೆವು. And even if we wanted to love him, our natures were so corrupt that we were incapable of doing so on a sustained level. ನಾವು ಪ್ರೀತಿ ಮಾಡಬೇಕೆಂಬುದಾಗಿ ಮುಂದಾಗಿದರೂ ಸಹ ನಮ್ಮ ಒಂದು ಸ್ಥಿತಿ ಯಾವ ರೀತಿ ಎಂಬುದಾಗಿ ನೋಡುವಾಗ ಆ ರೀತಿಯಾಗಿ ನಾವು ಮಾಡುತ್ತಾ ಹೋಗುವುದಕ್ಕೆ ಸಾಧ್ಯವಾಗುವುದಿಲ್ಲ. Yet in the wonder of his grace, ಆದರೂ ಸಹ ಆತನ ಒಂದು ಕೃಪಾತಿಶಯದ ಮುಖಾಂತರ he did not wait for us to make the first move towards him.
ಆತನ 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 ಬಳಿಗೆ ಹೋಗುವುದಕ್ಕೆ ನಾವು ಒಂದು ಹೆಜ್ಜೆಯನ್ನು ಇಡಬೇಕೆಂಬುದಾಗಿ ಆತನು ಕಾಯಲಿಲ್ಲ. Although he would have been perfectly justified to wait for us to make the first move, he didn't do that. ನಾವು ಒಂದು ಹೆಜ್ಜೆ ಇಟ್ಟರೆ ಆತನು ಮುಂದೆ ಕಾರ್ಯ ಮಾಡುತ್ತಾನೆಂಬುದಾಗಿ ಆತನು 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 ಮಾಡುವುದಕ್ಕೆ ಆತನಿಗೆ ಎಲ್ಲಾ ಒಂದು ಅಧಿಕಾರ ಇದ್ದರೂ ಸಹ ಆತನು ಆ ರೀತಿಯಾಗಿ ಮಾಡಲಿಲ್ಲ. Instead, he made the first move by seeking us. ಆದರೆ ಆತನು ತಾನೇ ಮುಂದಾಳತ್ವವನ್ನು ವಹಿಸಿ ನಮ್ಮನ್ನ ಹುಡುಕುವವನಾದನು. By making his love known to us. ಆತನ ಪ್ರೀತಿಯನ್ನ ಪ್ರಕಟಪಡಿಸುವುದಕ್ಕೋಸ್ಕರ. And that's why in verse 10 John writes, this is love, not that we love God, but that he loved us and he sent his son to be a propitiation for our sins. ಆದ್ದರಿಂದಲೇ 10ನೇ ವಚನದಲ್ಲಿ ಯೋಹಾನನು ಬರೆಯುವಂತದ್ದು, ನಾವು ದೇವರನ್ನ ಪ್ರೀತಿಸಿದರಲ್ಲಿ ಅಲ್ಲ, ಆತನು ನಮ್ಮನ್ನ ಪ್ರೀತಿಸಿ ನಮ್ಮ ಪಾಪ ನಿವಾರಣಾರ್ಥಕವಾಗಿ ತನ್ನ ಮಗನನ್ನ ಕಳುಹಿಸಿಕೊಟ್ಟಿದ್ರಲ್ಲಿಯೇ ಪ್ರೀತಿಯ ನಿಜ ಗುಣವು ತೋರಿ ಬರುತ್ತದೆ. Now Paul makes the same point using different language in Romans 5 verses 6 through 8. ಪೌಲನು ಇದೇ ವಿಷಯವನ್ನ ಆತನು ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 6ರಿಂದ 8ನೇ ವಚನದಲ್ಲಿ ಆತನು ಇನ್ನೊಂದು ರೀತಿಯಲ್ಲಿ ತಿಳಿಸುತ್ತಾನೆ. So God came seeking after us in his saving love while we were still powerless. ಆತನು ತನ್ನ ಒಂದು ಪ್ರೀತಿಯನ್ನ ತೋರ್ಪಡಿಸುವುದಕ್ಕೋಸ್ಕರ ನಾವು ಅಶಕ್ತರಾಗಿದ್ದಾಗಲೇ ಆತನು ತೋರ್ಪಡಿಸಿದನು. When we were ungodly. ನಾವು ಇನ್ನು ಭಕ್ತಿಹೀನರಾಗಿರುವ ಒಂದು ಸ್ಥಿತಿಯಲ್ಲಿಯೇ. When we were God's enemies. ನಾವು ದೇವರಿಗೆ ವಿರೋಧಿಗಳಾಗಿರುವಾಗ. And while we were still sinners. ನಾವು ಪಾಪಿಗಳಾಗಿದ್ದಾಗ್ಯೂ ಆ ಒಂದು ಸ್ಥಿತಿಯಲ್ಲಿ. The initiative was entirely on God's part. ಆ ಒಂದು ಮುಂದಾಳತ್ವವು ಎಲ್ಲವೂ ಕೂಡ ದೇವರಲ್ಲಿಯೇ ಅದು ನಾವು ನೋಡುತ್ತೇವೆ. And that is the ultimate demonstration of his forgiving love. ಅದೇ ಆತನ ಒಂದು ಕ್ಷಮಿಸುವಂತ ಒಂದು ಪ್ರೀತಿಯ ಒಂದು ವಿವರಣೆ ಅಲ್ಲಿ ನಾವು ನೋಡುತ್ತೇವೆ. So at the heart of our universe, ಆ ಒಂದು ಪ್ರಪಂಚದ ಒಂದು ಹೃದಯದಲ್ಲಿ ನಾವು ನೋಡುವಾಗ, is a God who not only loves us but has made his love known in the most unforgettable way. ಆತನು ನಮ್ಮನ್ನ ಪ್ರೀತಿಸುವುದು ಮಾತ್ರವಲ್ಲ, ಆತನು ಯಾವ ರೀತಿಯಾಗಿ ಪ್ರೀತಿ ಮಾಡಿದ್ದಾನೆಂಬುದಾಗಿ ನೋಡುವಾಗ ನಾವು ಮರೀಲಿಕ್ಕೆ ಸಾಧ್ಯವಾಗದೇ ಇರುವಂತಹ ರೀತಿಯಲ್ಲಿ ಮಾಡಿದ್ದಾನೆ. And his love is far superior to the love of any human being. ಮತ್ತು ಯಾವ ಒಂದು ಮಾನುಷಿಕವಾದಂತಹ ಪ್ರೀತಿಗೆ ಮಿಗಿಲಾಗಿ ಆ ದೇವರ ಪ್ರೀತಿಯನ್ನ ನಾವು ನೋಡುತ್ತೇವೆ. No human being on earth needs suffer from the disease of being unloved by God. ಯಾವ ಒಂದು ಮನುಷ್ಯನು ಈ ಲೋಕದಲ್ಲಿ ಪ್ರೀತಿಗೆ ಒಳಗಾಗದೇ ಇರುವಂತಹ ಒಂದು ರೋಗಕ್ಕೆ ಆತನು ತುತ್ತಾಗಬೇಕಾಗಿಲ್ಲ. Because God sent his son to demonstrate his love for us. ಯಾಕೆಂದರೆ ದೇವರು ತನ್ನ ಮಗನನ್ನ ಆ ಒಂದು ಪ್ರೀತಿಯನ್ನ ಪ್ರಕಟಪಡಿಸುವುದಕ್ಕೋಸ್ಕರ ಆತನು ಕಳುಹಿಸಿದನು. So that's the first thing that we wanted to look at. The cross reveals God's love. ಮೊದಲನೇದಾಗಿ ಅದನ್ನೇ ನಾವು ನೋಡುವುದಕ್ಕೆ ಬಯಸಿದ್ದದು, ಅಂದರೆ ಶಿಲುಬೆಯಲ್ಲಿ ದೇವರು ತನ್ನ ಪ್ರೀತಿಯನ್ನ ಪ್ರಕಟಿಸಿಕೊಂಡನು ಎಂಬುದಾಗಿ. Secondly, the cross propitiates God's wrath. ಮತ್ತು ಎರಡನೇದಾಗಿ ಆ ಒಂದು ಶಿಲುಬೆಯು ದೇವರ ಒಂದು ಕೋಪವನ್ನ ನೀಗಿಸುವಂತದ್ದಾಗಿದೆ. The first thing that we look at is the necessity of atoning love. ಮೊದಲನೇದಾಗಿ ಅದರಲ್ಲಿ ನಾವು ನೋಡುವಂತದ್ದು ಏನೆಂದ್ರೆ ಆ ಒಂದು ಪ್ರಾಯಶ್ಚಿತವಾದಂತ ಒಂದು ಪ್ರೀತಿಯ ಒಂದು ಅಗತ್ಯತೆ. Now, when we talk about love, we can easily fall into sentimentalism. ನಾವು ಪ್ರೀತಿಯ ಕುರಿತಾಗಿ ನಾವು ಮಾತನಾಡುವಾಗ ಈ ಒಂದು ಸೆಂಟಿಮೆಂಟ್ ಉಳ್ಳವರಾಗಿ ಆ ರೀತಿಯಾಗಿ ನಾವು ಮಾತನಾಡುವುದಕ್ಕೆ ನಾವು ಮುಂದಾಗುತ್ತೇವೆ. When we do that, we take it for granted that our Heavenly Father loves us and that he will forgive us. ನಾವು ಆ ರೀತಿಯಾಗಿ ಭಾವನಾತ್ಮಕವಾಗಿ ನಾವು ಮಾತನಾಡುವಾಗ ನಮ್ಮ ಪರಲೋಕದಲ್ಲಿರುವ ನಮ್ಮ ತಂದೆಯು ನಮ್ಮನ್ನ ಪ್ರೀತಿಸ್ತಾನೆಂಬುದಾಗಿರುವಂತಹ ವಿಷಯವು ಅದು ಅಲ್ಲಗಳೆಯುವಂತದ್ದಾಗಿರುತ್ತದೆ. And we will think of it that way as if it is the most predictable thing in the world and it could occur without any difficulty or any cost to God. ಮತ್ತು ಈ ರೀತಿಯಾದಂತ ಪ್ರೀತಿಯು ಅದು ಸಾಧಾರಣವಾಗಿ ನಮಗೆ ಸಿಕ್ಕುವಂತದ್ದಾಗಿದೆ ಮತ್ತು ಯಾವ ಒಂದು ಬೆಲೆಯನ್ನ ಈ ರೀತಿಯಾಗಿ ಪ್ರೀತಿ ಮಾಡುವುದಕ್ಕೋಸ್ಕರ ತೆತ್ತಬೇಕಾಗಿಲ್ಲ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳುವ ಹಾಗೆ ಅದು ನಮ್ಮನ್ನ ನಡೆಸುತ್ತದೆ. But sentiment is not true love. ಆದರೆ ಭಾವನೆಯು ಅದು ನಿಜವಾದಂತ ಪ್ರೀತಿ ಅಲ್ಲ. And God's love is not a sentimental love. ಮತ್ತು ದೇವರ ಪ್ರೀತಿಯು ಭಾವನಾತ್ಮಕವಾದಂತ ಪ್ರೀತಿ ಮಾತ್ರವಲ್ಲ. And more importantly, his forgiveness is not cheap grace.
ಮತ್ತು ಆತನ ಒಂದು ಕ್ಷಮಾಪಣೆಯು ಬಿಟ್ಟಿಯಾಗಿರುವಂತ ಒಂದು ಕೃಪೆಯಲ್ಲ ಎಂಬುದಾಗಿ ನಾವು ನೋಡಬಹುದಾಗಿದೆ. He does not love us by ignoring what ruptured our relationship with him in the first place. ಆತನು ನಮ್ಮ ಮತ್ತು ದೇವರ ವಿರುದ್ಧ ಮಧ್ಯದಲ್ಲಿ ನಮ್ಮ ಆ ಒಂದು ಸಂಬಂಧವನ್ನ ಏನು ಒಡಕು ಮಾಡಿತು ಎಂಬುದಾಗಿ ಆತನು ಮರೆಯಲಿಲ್ಲ. And he does not pretend as though it never happened. ಮತ್ತು ಅದು ಆಗಲಿಲ್ಲ ಎಂಬುದಾಗಿ ಆತನು ತನ್ನ ಕಣ್ಣನ್ನ ಮುಚ್ಚಿಕೊಳ್ಳುವುದಿಲ್ಲ. He loves us by dealing with the cause of our separation. ಆತನು ಯಾವ ರೀತಿಯಾಗಿ ಅದು ನಮ್ಮನ್ನ ಬೇರ್ಪಡಿಸಿತೋ ಅದನ್ನ ಆತನು ವಿವರಿಸದೆ ಆತನು ಬಿಡುವುದಿಲ್ಲ. That's exactly what John is saying here. ಅದನ್ನೇ ಯೋಹಾನನು ಇಲ್ಲಿ ತಿಳಿಸುವಂತನಾಗಿದ್ದಾನೆ. God's love is a holy love that deals with sin. ದೇವರ ಪ್ರೀತಿಯು ಅದು ಪರಿಶುದ್ಧ ಪ್ರೀತಿಯಾಗಿದೆ, ಅದು ಪಾಪದ ಜೊತೆಗೆ ವ್ಯವಹರಿಸುವಂತದ್ದಾಗಿದೆ ಎಂಬುದಾಗಿ. And God's love atones for sin and wrongdoing. ಮತ್ತು ದೇವರ ಪ್ರೀತಿಯು ಆ ಒಂದು ಪಾಪವು ಮತ್ತು ಪಾಪದ ಕ್ರಿಯೆಗಳಿಗೆ ಅದು ಪ್ರಾಯಶ್ಚಿತವಾಗಿ ಅದು ಮಾಡುವಂತದ್ದಾಗಿದೆ. The cross removes the barrier between God and us, and in perfect justice he settles the problem of sin. ಮತ್ತು ಪಾಪದ ಕುರಿತಾಗಿರುವಂತಹ ಒಂದು ಪ್ರಶ್ನೆಯನ್ನ ಆ ಶಿಲುಬೆಯು ಆ ಒಂದು ಪ್ರಾಯಶ್ಚಿತವಾದಂತಹ ಪ್ರೀತಿಯ ಮುಖಾಂತರ ಅದಕ್ಕೆ ಉತ್ತರವನ್ನ ಕೊಡುವಂತದ್ದಾಗಿದೆ. So for John, ಯೋಹಾನನಿಗೆ the cross not only expresses God's love, ದೇವರ ಆ ಒಂದು ಶಿಲುಬೆಯು ದೇವರ ಪ್ರೀತಿಯನ್ನ ಪ್ರಕಟಪಡಿಸುವುದು ಮಾತ್ರವಾಗಿ ಆತನು ಅದನ್ನು ನೋಡುವುದಿಲ್ಲ, but the cross atones for people's sin. ಮತ್ತು ಶಿಲುಬೆಯು ಮನುಷ್ಯರ ಪಾಪಕ್ಕೆ ಪ್ರಾಯಶ್ಚಿತವಾಗಿ ಅದಿದೆ ಎಂಬುದಾಗಿ ಆತನು ತಿಳಿಸ್ತಾನೆ. So the connection between the death of Christ and people's sin is unmistakable in this epistle. ಈ ಒಂದು ಪತ್ರಿಕೆಯಲ್ಲಿ ಶಿಲುಬೆ ಮೇಲೆ ಆದಂತಹ ಒಂದು ಮರಣ ಮತ್ತು ಜನರ ಪಾಪವು ಅದು ಎರಡರ ಮಧ್ಯದಲ್ಲಿ ಇರುವಂತಹ ಒಂದು ಸಂಬಂಧವನ್ನ ಅದು ಅಲ್ಲಗಳೆಯುವುದಿಲ್ಲ. When you look at this entire epistle, ಈ ಪೂರ್ಣವಾದಂತಹ ಪತ್ರಿಕೆಯನ್ನ ನಾವು ನೋಡುವಾಗ the first indication of the importance of the atonement comes very early in this letter. ಮುಖ್ಯ ಈ ಒಂದು ಪ್ರಾಯಶ್ಚಿತವಾದಂತಹ ಪ್ರೀತಿಯ ಒಂದು ಅಗತ್ಯತೆಯು ಈ ಒಂದು ಪತ್ರಿಕೆಯ ಮೊದಲನೇ ಭಾಗದಲ್ಲಿಯೇ ಅದು ಮುಖ್ಯವಾಗಿ ಬರುತ್ತದೆ. In chapter 1 verse 7, John said, the blood of Jesus Christ his son purifies us, cleanses us from all unrighteousness or sin. 1ನೇ ಅಧ್ಯಾಯ 7ನೇ ವಚನದಲ್ಲಿ, ಮತ್ತು ಆತನ ಮಗನಾದ ಯೇಸುವಿನ ರಕ್ತವು ಸಕಲ ಪಾಪವನ್ನ ನಿವಾರಣೆ ಮಾಡಿ ನಮ್ಮನ್ನ ಶುದ್ಧಿಪಡಿಸುತ್ತದೆ ಎಂಬುದಾಗಿ. Notice the language there is of blood. ಇಲ್ಲಿ ಉಪಯೋಗಿಸುವಂತ ಭಾಷೆಯನ್ನ ನೋಡ್ರಿ, ಅಲ್ಲಿ ರಕ್ತ ಎಂಬುದಾಗಿ ಅಲ್ಲಿ ಉಪಯೋಗಿಸಲ್ಪಟ್ಟಿದೆ. And then a few verses later in chapter 2 verse 2, 2ನೇ ಅಧ್ಯಾಯ 2ನೇ ವಚನದಲ್ಲಿ he says he is the atoning sacrifice for our sins, or other translation could be he is the propitiation for our sins, and not for ours only but for the sins of the whole world. 2ನೇ ಅಧ್ಯಾಯ 7ನೇ ವಚನದಲ್ಲಿ ಆತನು ನಮ್ಮ ಪಾಪಗಳನ್ನ ನಿವಾರಣ ಮಾಡುವ ಯಜ್ಞವಾಗಿದ್ದಾನೆ, ನಮ್ಮ ಪಾಪವನ್ನು ಮಾತ್ರವಲ್ಲದೆ ಸಮಸ್ತ ಲೋಕದ ಪಾಪಗಳನ್ನ ಸಹ ನಿವಾರಣ ಮಾಡುತ್ತಾನೆ. And as John is thinking about this subject, ಈ ಒಂದು ವಿಷಯದ ಕುರಿತಾಗಿ ಯೋಹಾನನು ಅದನ್ನು ಆಲೋಚಿಸುತ್ತಿರುವಾಗ he makes another clear statement which links the three things together. ಇನ್ನೊಂದು ಹೇಳುವಿಕೆಯನ್ನ ಆತನು ಹೇಳುತ್ತಾನೆ, ಈ ಮೂರು ವಿಷಯಗಳನ್ನ ಅದು ಒಳಗಾಗ ಮಾಡುವಂತದ್ದಾಗಿದೆ. It's like a telescope, you are opening one section after another. ಈ ಒಂದು ಟೆಲಿಸ್ಕೋಪಿನ ಒಂದು ಭಾಗವನ್ನ ನೀವು ಅದನ್ನ ಬಿಚ್ಚುತ್ತಾ ಇನ್ನೊಂದು ಭಾಗವನ್ನ ಬಿಚ್ಚುತ್ತಾ ಹೋಗುವ ಹಾಗೆ. So in 1 John 4:10 he says, this is love, not that we loved God but that he loved us and sent his son as a propitiation or as an atoning sacrifice for our sins. 4ನೇ ಅಧ್ಯಾಯ 10ನೇ ವಚನದಲ್ಲಿ, ನಾವು ದೇವರನ್ನ ಪ್ರೀತಿಸಿದರಲಿಲ್ಲ, ಆತನು ನಮ್ಮನ್ನ ಪ್ರೀತಿಸಿ ನಮ್ಮ ಪಾಪ ನಿವಾರಣಾರ್ಥಕವಾಗಿ ತನ್ನ ಮಗನನ್ನ ಕಳುಹಿಸಿಕೊಟ್ಟಿದ್ರಲ್ಲಿಯೇ. So section 1 says that God loves us. ಮೊದಲನೇ ಒಂದು ಭಾಗವು ಅದು ದೇವರು ನಮ್ಮನ್ನ ಪ್ರೀತಿಸ್ತಾನೆ ಎಂಬುದಾಗಿ ಅದು ತಿಳಿಸುತ್ತದೆ. Section 2 says that Christ came for us. ಎರಡನೆಯ ಭಾಗವು ಕ್ರಿಸ್ತನು ನಮಗೋಸ್ಕರ ಬಂದನು ಎಂಬುದಾಗಿ ತಿಳಿಸುತ್ತದೆ. And section 3 says that Christ atoned for us. ಮೂರನೆಯ ಭಾಗವು ಅದು ನಮಗೆ ತಿಳಿಸುವಂತದ್ದು ಕ್ರಿಸ್ತನು ನಮಗೋಸ್ಕರ ನಮ್ಮ ಪಾಪ ನಿವಾರಣಾರ್ಥಕವಾಗಿ ಸತ್ತನು ಎಂಬುದಾಗಿ.
It is the cross of Christ through which the love of a holy God is made available to sinful human beings. ಇಲ್ಲಿ ಕ್ರಿಸ್ತನ ಶಿಲುಬೆಯಲ್ಲಿಯೇ ದೇವರ ಪರಿಶುದ್ಧವಾದಂತ ಪ್ರೀತಿಯು ಪಾಪಿಗಳಾದಂತ ಮನುಷ್ಯನ ಮೇಲೆ ನೀತಿವಂತಿಕೆಯಲ್ಲಿ ಅದು ಬಂದಿರುವಂತದ್ದಾಗಿದೆ. Now hear my statement clearly, please. ಈ ಒಂದು ಹೇಳುವಿಕೆಯನ್ನ ನಾನು ಹೇಳುವುದನ್ನ ಗಮನವಿಟ್ಟು ನೀವು ಕೇಳಿರಿ. It is precisely because God loved us that he did not ignore our sin. ನಮ್ಮನ್ನ ನಿಜವಾಗಿಯೂ ದೇವರು ಪ್ರೀತಿಸಿದರಲ್ಲಿಯೇ ಆತನು ನಮ್ಮ ಪಾಪವನ್ನ ಆತನು ಕಡೆಗಾಣಿಸಲಿಲ್ಲ. But rather he confronted the reality of it and he offered his own son as the answer to it. ಆದ್ದರಿಂದಲೇ ಆ ಪಾಪಕ್ಕೆ ಪ್ರಾಯಶ್ಚಿತವಾಗಿ ಅದನ್ನ ತೆಗೆದು ಹಾಕುವುದಕ್ಕೋಸ್ಕರ ತನ್ನ ಮಗನನ್ನ ಆತನು ನಿವಾರಣಾರ್ಥಕವಾಗಿ ಆತನು ಕಳುಹಿಸಿದನು. That's the necessity of atoning love. ಅದೇ ಈ ಒಂದು ಪ್ರಾಯಶ್ಚಿತವಾದಂತ ಪ್ರೀತಿಯ ಅಗತ್ಯತೆಯಾಗಿದೆ. Very quickly, what is the nature of atoning love? ಈ ಒಂದು ಪಾಪ ನಿವಾರಣಾರ್ಥಕವಾದಂತ ಪ್ರೀತಿಗಿರುವಂತ ಒಂದು ವ್ಯಕ್ತಿತ್ವ ಅಥವಾ ಪ್ರಕೃತಿ ಏನಾಗಿದೆ? And John in verse 10 talks about the means by which love overcame the problem of sin. ಯಾವ ರೀತಿಯಾಗಿ 10ನೇ ವಚನದಲ್ಲಿ ಈ ಒಂದು ಪಾಪದ ಕುರಿತಾಗಿರುವಂತಹ ಪ್ರಶ್ನೆಯನ್ನ ಅದಕ್ಕೆ ಉತ್ತರ ಕೊಟ್ಟಿತು ಎಂಬುದಾಗಿ ಆತನು ಅಲ್ಲಿ ತಿಳಿಸ್ತಾನೆ. Christ died on the cross as an atoning sacrifice or as a propitiation for sin. ಕ್ರಿಸ್ತನು ಆತನು ನಮ್ಮ ಪಾಪದ ನಿವಾರಣಾರ್ಥಕವಾಗಿ ಆತನು ಸತ್ತನು ಎಂಬುದಾಗಿ ನೋಡುತ್ತೇವೆ. I'm pretty sure that John had in mind the day of atonement. ಈ ಒಂದು ದೋಷ ಪರಿಹಾರದ ಮಹಾದಿನವನ್ನ ಯೋಹಾನ ತನ್ನ ಮನಸ್ಸಲ್ಲಿ ಇಟ್ಟುಕೊಂಡಿದ್ದನು ಎಂಬುದಾಗಿ ನಾನು ನೆನೆಸ್ತೇನೆ. Paul had the same thing in mind as well whenever he talked about ಈ ಒಂದು ಪಾಪ ನಿವಾರಣಾರ್ಥಕವಾಗಿರುವಂತಹ ವಿಷಯವನ್ನ ಅಥವಾ ಪ್ರಾಯಶ್ಚಿತವಾದಂತ ಯಜ್ಞದ ಕುರಿತಾಗಿ ಆತನು ತಿಳಿಸುವಾಗ ಈ ಒಂದು ವಿಷಯವನ್ನ ಪೌಲನು ಕೂಡ ಮನಸ್ಸಲ್ಲಿ ಇಟ್ಟುಕೊಂಡಿದ್ದನು, ಅಂದ್ರೆ ದೋಷ ಪರಿಹಾರದ ಮಹಾದಿನದ ಕುರಿತಾಗಿ. So blood here is once again seen to be central to the process of cleaning and forgiveness. ಆದ್ದರಿಂದ ಇಲ್ಲಿ ನಾವು ನೋಡುತ್ತೇವೆ ಈ ಒಂದು ರಕ್ತವು ಬಹಳ ಮುಖ್ಯವಾಗಿಯೂ ಕೇಂದ್ರವಾಗಿಯೂ ಪಾಪವನ್ನ ತೆಗೆದುಹಾಕುವುದಕ್ಕೂ ಮತ್ತು ಶುದ್ಧಿಪಡಿಸುವುದಕ್ಕೆ ಇರುವಂತಹ ಒಂದು ವಿಷಯ ಎಂಬುದಾಗಿ ನೋಡುತ್ತೇವೆ. And the death of Christ is seen essentially from a sacrificial perspective. ಮತ್ತು ಯಜ್ಞವಾಗಿ ಆತನು ನಮ್ಮ ಬದಲಾಗಿ ಯಜ್ಞವಾಗಿ ಸಮರ್ಪಿಸಿಕೊಂಡಿರುವಂತಹ ಒಂದು ಪ್ರೀತಿಯನ್ನ ಕ್ರಿಸ್ತನ ಮರಣವನ್ನ ನಾವಲ್ಲಿ ನೋಡುತ್ತೇವೆ. Now the Greek word that John is using here is the word hilasmos. ಹಿಲಾಸ್ಮೋಸ್ ಎಂಬ ಗ್ರೀಕ್ ಪದವನ್ನ ಯೋಹಾನನು ಆತನಲ್ಲಿ ಉಪಯೋಗಿಸುತ್ತಿದ್ದಾನೆ. Now those of you who are interested to study further, please go and do a word study on this word. It is hilasmos, the Greek word, which can be translated as propitiation. ಈ ಒಂದು ಇದಕ್ಕೆ ಆಸಕ್ತಿ ಉಳ್ಳವಂತ ಪ್ರಿಯರು ಅವರು ಹಿಲಾಸ್ಮಸ್ ಎಂಬ ಪದವನ್ನ ಅವರು ಅಧ್ಯಯನ ಮಾಡಬಹುದು. ಇದಕ್ಕೆ ಇಂಗ್ಲಿಷ್ ನಲ್ಲಿ ಪ್ರೊಪಿಸಿಯೇಷನ್ ಎಂಬುದಾಗಿ ಉಪಯೋಗಿಸಲ್ಪಟ್ಟಿದೆ, ಅಂದ್ರೆ ಪಾಪ ನಿವಾರಣಾರ್ಥಕ ಎಂಬುದಾಗಿ ಕನ್ನಡದಲ್ಲಿ. Now John is aware of God's moral purity. He is pure. ಯೋಹಾನನು ದೇವರು ಆತನು ಪರಿಶುದ್ಧನಾಗಿದ್ದಾನೆ ಎಂಬುದಾಗಿರುವಂತಹ ಒಂದು ಸತ್ಯಾಂಶನ ಅರ್ಥ ಮಾಡಿಕೊಂಡಿದ್ದಾನೆ. And John has also written about God's future judgment upon people. ಮತ್ತು ಯೋಹಾನನು ಕೂಡ ಮುಂದೆ ಆಗಲಿಕ್ಕಿರುವಂತ ಆ ಒಂದು ನ್ಯಾಯ ತೀರ್ಪಿನ ಕುರಿತಾಗಿ ಆತನು ಬರೆದಿದ್ದಾನೆ. So God's moral purity and God's future judgment, both of these aspects will hold people whom he created accountable for their sin. ಈ ಒಂದು ದೇವರ ಒಂದು ಪಾಪ ನಿವಾರಣಾರ್ಥಕವಾದಂತಹ ಒಂದು ಪ್ರೀತಿಯು ಮತ್ತು ಆತನ ಒಂದು ನ್ಯಾಯ ತೀರ್ವಿಸುವಿಕೆಯು ಎರಡೂ ಕೂಡ ಈ ಒಂದು ಪಾಪಿ ಮನುಷ್ಯರಿಗೆ ಅದು ಬರುವಂತದಾಗಿದೆ ಎಂಬುದಾಗಿ ಆತನ ಲೆಕ್ಕವನ್ನ ತೆಗೆದುಕೊಳ್ಳುವನಾಗಿದ್ದಾನೆ ಎಂಬುದಾಗಿ ಇಲ್ಲಿ ತಿಳಿಸುತ್ತದೆ. So we are accountable to God for what we are doing. ನಾವು ಏನನ್ನ ಮಾಡುತ್ತಾ ಇದ್ದೇವೋ ಅದಕ್ಕೆ ನಾವು ದೇವರಿಗೆ ಲೆಕ್ಕವನ್ನ ಒಪ್ಪಿಸುವವರಾಗಿದ್ದೇವೆ. We are accountable for our sin and for our failure to satisfy his righteousness. ನಮ್ಮ ಒಂದು ಪಾಪವು ಮತ್ತು ಆತನ ಒಂದು ನೀತಿವಂತಿಕೆ ಮಟ್ಟವನ್ನ ನಾವು ತಲುಪದೆ ಆಗದೇ ಇರುವುದಕ್ಕೂ ನಾವು ಲೆಕ್ಕವನ್ನ ಒಪ್ಪಿಸಬೇಕಾಗಿದೆ. And so there is a need to appease the just holiness of the divine judge. ಆದುದರಿಂದ ನೀತಿವಂತನಾದಂತ ದೇವರ ಒಂದು ಕೋಪಕ್ಕೆ ಶಾಂತವನ್ನ ತರುವುದಕ್ಕೋಸ್ಕರ ಒಂದು ಅಗತ್ಯತೆ ಇರುವಂತದ್ದಾಗಿದೆ. And if you and I, sinful people, are to receive the gift of eternal life, God's wrath must be satisfied.
ಆದ್ದರಿಂದ ಪಾಪಿಯಾದಂತ ಮನುಷ್ಯರಾದಂತ ನಾನು ನೀವು ದೇವರ ಒಂದು ನಿತ್ಯ ಜೀವವನ್ನ ನಾವು ಪಡೆಯಬೇಕಾದರೆ ಅಲ್ಲಿ ನಾವು ದೇವರ ಒಂದು ಕೋಪವನ್ನ ತಣಿಸುವುದಕ್ಕೆ ಅಗತ್ಯತೆ ಇದೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. And what John is writing here is that God is love, and therefore he himself provides the propitiation. ಆದ್ದರಿಂದ ಯೋಹಾನನು ಬರೆಯುವಂತದ್ದೇನೆಂದರೆ ದೇವರು ಆತನು ಪ್ರೀತಿ ಸ್ವರೂಪನಾಗಿದ್ದಾನೆ, ಆದದರಿಂದಲೇ ಪಾಪ ನಿವಾರಣಾರ್ಥಕ್ಕೋಸ್ಕರ ಪ್ರಾಯಶ್ಚಿತಕ್ಕೋಸ್ಕರ ಆತನೇ ಆ ಒಂದು ಮಾರ್ಗವನ್ನ ಮಾಡಿದ್ದಾನೆ ಎಂಬುದಾಗಿ. He himself provides the propitiation. ಆತನೇ ಅದನ್ನ ಒದಗಿಸುವಂತನಾಗಿದ್ದಾನೆ. Therein lies his love. ಅಲ್ಲಿಯೇ ಆತನ ಪ್ರೀತಿ ಅಲ್ಲಿ ನಾವು ನೋಡುತ್ತೇವೆ. His love is not seen in sidestepping the just demands of his holiness. ಅಲ್ಲಿ ಆತನ ಪ್ರೀತಿಯು ಆತನ ನೀತಿವಂತಿಕೆಯನ್ನ ಪಕ್ಕಕ್ಕಿಟ್ಟು ಅಲ್ಲಿ ನಾವು ನೋಡುವುದಕ್ಕೆ ಸಾಧ್ಯವಿಲ್ಲ. His love is not seen in suppressing his anger against sin. ಮತ್ತು ಪಾಪಕ್ಕೆ ವಿರುದ್ಧವಾಗಿರುವಂತ ಆತನ ಕೋಪವನ್ನ ನಾವು ಪಕ್ಕಕ್ಕಿಟ್ಟು ಆತನು ಪ್ರೀತಿ ಸ್ವರೂಪನೆಂಬುದಾಗಿ ನಾವು ಹೇಳುವುದಕ್ಕೆ ಸಾಧ್ಯವಿಲ್ಲ. But in providing for us through his son a solution to our sinfulness, which we are unable to provide for ourselves. ನಮ್ಮ ಪಾಪಕ್ಕೆ ಇರುವಂತಹ ಒಂದು ಪರಿಹಾರವನ್ನ ನಾವು ಕೊಡುವುದಕ್ಕೆ ಸಾಧ್ಯವಾಗಲಿಲ್ಲ. ಆದ್ದರಿಂದಲೇ ದೇವರು ತನ್ನ ಪ್ರೀತಿಯಲ್ಲಿ ತನ್ನ ಮಗನನ್ನೇ ಪಾಪ ನಿವಾರಣೆಗೋಸ್ಕರ ಕೊಟ್ಟನು. In a gracious and ultimately mysterious way, God's wrath fell on Jesus instead of you or me. ದೇವರ ಒಂದು ಕೃಪೆಯು ಆತನ ಮರ್ಮವು ಯಾವ ರೀತಿಯಾಗಿ ಪ್ರಕಟಪಡಿಸಿದೆ ಎಂಬುದಾಗಿ ನೋಡುವಾಗ ನನ್ನ ನಿಮ್ಮ ಮೇಲೆ ಬರಬೇಕಾದಂತ ಪಾಪಕ್ಕೆ ವಿರುದ್ಧವಾದಂತ ದೇವರ ಕೋಪವು ಯೇಸು ಕ್ರಿಸ್ತನ ಮೇಲೆ ಶಿಲುಬೆಯ ಮೇಲೆ ಬಿತ್ತು ಎಂಬುದಾಗಿ. So when we believe and trust in him, ನಾವು ಆತನ ಮೇಲೆ ನಂಬಿಕೆ ಇಟ್ಟು ವಿಶ್ವಾಸವುಳ್ಳವರಾಗಿರುವಾಗ, instead of being rejected by God, we are welcomed into his family. ದೇವರಿಂದ ತಿರಸ್ಕಾರ ಬದಲಾಗಿ ಆತನ ರಾಜ್ಯಕ್ಕೆ ನಮ್ಮನ್ನ ಆತನು ಆಹ್ವಾನಿಸುವವನಾಗಿದ್ದಾನೆ. We are forgiven, we are given the gift of eternal life. ನಮ್ಮನ್ನ ಆತನು ಕ್ಷಮಿಸಿ ನಮಗೆ ನಿತ್ಯ ಜೀವವನ್ನ ಆ ಒಂದು ಉಡುಗೊರೆಯನ್ನ ಕೊಡುತ್ತಾನೆ. Thirdly, ಮೂರನೇದಾಗಿ the reach of atoning love. ಎಷ್ಟರ ಮಟ್ಟಿಗೆ ಆ ಒಂದು ಪ್ರಾಯಶ್ಚಿತವಾದಂತ ಪ್ರೀತಿಯು ಇದೆ ಎಂಬುದಾಗಿ ನೋಡುತ್ತೇವೆ. In verse 14, John makes this great declaration of God's love for us. Sorry brother, which verse 14. 14ನೇ ವಚನದಲ್ಲಿ ಈ ಒಂದು ಶ್ರೇಷ್ಠ ಪ್ರೀತಿಯ ಕುರಿತಾಗಿ ಆತನು ಮಾತನಾಡುತ್ತಾನೆ. So John is trying to widen the scope of atonement, and he says Jesus Christ is the savior of the world. ಆತನು ಈ ಒಂದು ಪ್ರಾಯಶ್ಚಿತವಾದಂತ ವಿಷಯವನ್ನ ಆತನು ಅಗಲಿಸಿ ಹೇಳುವುದೇನೆಂದರೆ ಆತನು ಅಂದ್ರೆ ಯೇಸು ಕ್ರಿಸ್ತನು ಲೋಕ ರಕ್ಷಕನು ಎಂಬುದಾಗಿ. So this is not the first time he is using such language. ಇದು ಮೊದಲನೇ ಬಾರಿ ಆತನು ಲೋಕ ರಕ್ಷಕನು ಎಂಬುದಾಗಿರುವಂತಹ ವಿಷಯವನ್ನ ಆತನು ತಿಳಿಸ್ತಾ ಇಲ್ಲ. We just read in chapter 2 verse 2, he himself is the atoning sacrifice for our sins, not for ours only but for the sins of the whole world. 2ನೇ ಅಧ್ಯಾಯ 2ನೇ ವಚನದಲ್ಲಿ ಆತನು ತಿಳಿಸ್ತಾನೆ ಏನೆಂದರೆ ಆತನು ನಮ್ಮ ಪಾಪಗಳನ್ನ ನಿವಾರಣೆ ಮಾಡುವ ಯಜ್ಞವಾಗಿದ್ದಾನೆ. ನಮ್ಮ ಪಾಪಗಳನ್ನು ಮಾತ್ರವಲ್ಲದೆ ಸಮಸ್ತ ಲೋಕದ ಪಾಪಗಳನ್ನ ಸಹ ನಿವಾರಣೆ ಮಾಡುತ್ತಾನೆ. What does he mean by this? ಇದರ ಅರ್ಥವೇನು ಅಂದ್ರೆ ಇದರಿಂದ ಆತನು ಏನು ತಿಳಿಸ್ತಾನೆ? Is he claiming that the death of Christ has brought forgiveness to everyone regardless of their faith in him? ಅಂದ್ರೆ ಆತನ ಒಂದು ಅಂದ್ರೆ ಯೇಸು ಕ್ರಿಸ್ತನ ಮರಣವು ಆತನ ಮೇಲೆ ನಂಬಿಕೆ ಇಟ್ಟಿಲ್ಲದೆ ಇರುವವರಿಗೂ ಕೂಡ ಆ ಒಂದು ಕ್ಷಮಾಪಣೆ ಬಂದಿದೆಯೋ ಎಂಬುದಾಗಿ ಇದರ ಪ್ರಶ್ನೆ. We'll look at that. ಅದನ್ನ ನಾವು ನೋಡೋಣ. John uses the word world several times in his gospel and 3 epistles. ಯೋಹಾನನು ಆ ಒಂದು ಸುವಾರ್ತೆಯಲ್ಲಿಯೂ ಆತನು ಬರೆದಂತ ಸುವಾರ್ತೆಯಲ್ಲಿಯೂ ಮತ್ತು ತನ್ನ 3 ಪತ್ರಿಕೆಯಲ್ಲಿಯೂ ಲೋಕ ಎಂಬುದಾಗಿ ಆತನು ಉಪಯೋಗಿಸ್ತಾನೆ. The Greek word is the word cosmos. ಕಾಸ್ಮೋಸ್ ಎಂಬುದಾಗಿರುವಂತಹ ಗ್ರೀಕ್ ಪದ. So he uses that word not to refer to planet Earth. ಆತನು ಈ ಒಂದು ಭೂಮಿಯನ್ನ ಅದನ್ನು ತಿಳಿಸ್ತಿಲ್ಲ. But it refers to the sinful people who live on it. ಆದರೆ ಭೂಮಿಯ ಮೇಲೆ ವಾಸಿಸುತ್ತಿರುವಂತಹ ಪಾಪಿ ಮನುಷ್ಯರ ಕುರಿತಾಗಿ ಮಾತನಾಡುತ್ತಿದ್ದಾನೆ. So John's view of the world is a negative one. ಯೋಹಾನನು ಆತನು ಈ ಒಂದು ಲೋಕ ಎಂಬುದಾಗಿ ತಿಳಿಸುವಾಗ ಅದು ನಕಾರಾತ್ಮಕವಾಗಿರುವಂತಹ ವಿಷಯವಾಗಿ ತಿಳಿಸುತ್ತಿದ್ದಾನೆ. And that's why in chapter 2 we are called not to love the world since it's passing away.
ಆದ್ದರಿಂದ 2ನೇ ಅಧ್ಯಾಯದಲ್ಲಿ ಈ ಲೋಕವನ್ನಾಗಲಿ ಲೋಕದಲ್ಲಿರುವುದನ್ನಾಗಲಿ ಪ್ರೀತಿಸಬಾರದೆಂಬುದಾಗಿ ಆತನು ತಿಳಿಸಿದ್ದಾನೆ, ಯಾಕೆಂದ್ರೆ ಅದು ಲೈವಾಗಿ ಹೋಗಿರುವಂತದ್ದಾಗಿದೆ ಎಂಬುದಾಗಿ. In chapter 3, the world does not love God and consequently does not love his followers either. 3ನೇ ಅಧ್ಯಾಯದಲ್ಲಿ ಲೋಕವನ್ನ ದೇವರು ಪ್ರೀತಿಸುವುದಿಲ್ಲ, ಲೋಕವನ್ನಾಗಲಿ ಅದರಲ್ಲಿ ಅಲ್ಲಿರುವಂತನಾಗಲಿ ಪ್ರೀತಿಸುವುದಿಲ್ಲ ಎಂಬುದಾಗಿ. The world doesn't love the followers of God. ದೇವರನ್ನ ಹಿಂಬಾಲಿಸುವವರನ್ನ ಲೋಕವು ಪ್ರೀತಿಸುವುದಿಲ್ಲ, ದೇವರನ್ನು ಕೂಡ ಲೋಕವು ಪ್ರೀತಿಸುವುದಿಲ್ಲ ಎಂಬುದಾಗಿ ಆತನು ತಿಳಿಸುತ್ತಾನೆ. So in chapter 4, verse 5, the mindset of the world is at odds with the believer's mindset. ಈ ಒಂದು ಲೋಕದಲ್ಲಿರುವಂತ ಜನರ ಒಂದು ಅರ್ಥೈಸುವಿಕೆ ಅದು ದೇವ ಜನರ ಅರ್ಥೈಸುವಿಕೆಗೆ ವಿರುದ್ಧವಾಗಿರುವಂತದ್ದಾಗಿದೆ ಎಂಬುದಾಗಿ 4:5 ಓದುತ್ತೇವೆ. In chapters 4 and 5, this world is the home of the false prophets. 4 ಮತ್ತು 5ನೇ ಅಧ್ಯಾಯಗಳಲ್ಲಿ ಈ ಒಂದು ಲೋಕವು ಅದು ಸುಳ್ಳು ಪ್ರವಾದಿಗಳ, ಸುಳ್ಳು ಬೋಧಕರ ಒಂದು ಮನೆಯಾಗಿದೆ ಎಂಬುದಾಗಿ ತಿಳಿಸುತ್ತಾನೆ. It is the home of the Antichrist. ಅದು ಕ್ರಿಸ್ತ ವಿರೋಧಿಯ ಮನೆಯಾಗಿದೆ. Small a. And then it is also under the control of the evil one. ಮತ್ತು ಈ ಒಂದು ಕೆಡುಕನ ನಿಯಂತ್ರಣದಲ್ಲಿ ಈ ಲೋಕವು ಇದೆ ಎಂಬುದಾಗಿ ಆತನು ತಿಳಿಸುತ್ತಾನೆ. And yet John writes, ಮತ್ತು ಯೋಹಾನನು ಆತನು ಬರೆಯುವುದೇನೆಂದರೆ, this is the world to which Christ came. ಇಂತಹ ಲೋಕಕ್ಕೆ ಯೇಸು ಕ್ರಿಸ್ತನು ಬಂದನು ಎಂಬುದಾಗಿ. This is the world for which he died. ಇಂತಹ ಲೋಕಕ್ಕೆ ಆತನು ಸತ್ತನು ಎಂಬುದಾಗಿ. And this is the world over which he is victorious. ಮತ್ತು ಈ ಒಂದು ಲೋಕದ ಮೇಲೆ ತಾನು ಜಯವನ್ನ ಸಾಧಿಸಿದ್ದಾನೆ ಎಂಬುದಾಗಿ. So by saying that Christ is a savior of the world, ಮತ್ತು ಯೋಹಾನನು ಯೇಸುವು ಆತನು ಲೋಕ ರಕ್ಷಕನು ಎಂಬುದಾಗಿ ಆತನು ತಿಳಿಸುವಾಗ, he is not saying that all men and women therefore are automatically saved. ಎಲ್ಲಾ ಮನುಷ್ಯರು ಅವರು ನಂಬಿಕೆಯನ್ನ ಇಡದೆ ಅವರು ಎಲ್ಲರೂ ರಕ್ಷಣೆ ಆಗುತ್ತದೆ ಎಂಬುದಾಗಿ ಆತನು ತಿಳಿಸ್ತಾ ಇಲ್ಲ. But rather he is saying that Christ's death is sufficient to save all men and women. ಕ್ರಿಸ್ತನ ಒಂದು ಮರಣವು ಎಲ್ಲಾ ಮನುಷ್ಯರನ್ನ, ಎಲ್ಲಾ ಪುರುಷ ಸ್ತ್ರೀಯರು ನಂಬಿಕೆ ಇಡುವಾಗ ಅವರಿಗೆ ರಕ್ಷಣೆ ಆಗುವುದಕ್ಕೆ ಸಾಕಾಗುವವನಾಗಿದ್ದಾನೆ ಎಂಬುದಾಗಿ ತಿಳಿಸುತ್ತದೆ. No matter who you are, ನೀವು ಯಾರೇ ಆಗಿರಬಹುದು, regardless of where you come from, ನೀವು ಎಲ್ಲಿಂದ ಬಂದರೂ ಸಹ, if you believe that Jesus Christ is the Son of God and you have your trust in him, you will live in him. ನೀವು ಯೇಸು ಕ್ರಿಸ್ತನು ಆತನು ಜೀವಸ್ವರೂಪನಾದಂತ ದೇವರ ಮಗನು ಎಂಬುದಾಗಿ ನೀವು ವಿಶ್ವಾಸವನ್ನ, ನಂಬಿಕೆಯನ್ನ ಇಡುವುದಾದ್ರೆ ಆತನಲ್ಲಿ ನೀವು ಜೀವಿಸುವಂತರಾಗಿರುತ್ತೀರಿ. And in that sense, Christ is the savior of the world. ಆ ರೀತಿಯಾಗಿ ಯೇಸು ಕ್ರಿಸ್ತನು ಲೋಕ ರಕ್ಷಕನಾಗಿದ್ದಾನೆ. His sacrifice is sufficient to save the whole world. ಆತನ ಯಜ್ಞವು, ಶಿಲುಬೆ ಯಜ್ಞವು ಇಡೀ ಲೋಕವನ್ನ ರಕ್ಷಿಸುವುದಕ್ಕೆ ಸಾಕಾಗಿರುವಂತ ಯಜ್ಞವಾಗಿದೆ. Thirdly and quickly, ಮೂರನೇದಾಗಿ ಮತ್ತು ಬೇಗನೆ, now here is where we actually come to the appropriation of the cross. ಇಲ್ಲಿಯೇ ನಾವು ಈ ಒಂದು ಶಿಲುಬೆ ಕುರಿತಾಗಿರುವಂತ ಸ್ವಾಧೀನಪಡಿಸುವಿಕೆಯನ್ನ ನಾವಿಲ್ಲಿ ನೋಡುತ್ತೇವೆ. The cross commissions God's people. ಈ ಒಂದು ಶಿಲುಬೆಯು ದೇವ ಜನರನ್ನ ಅದು ಕಳುಹಿಸುವಂತದ್ದಾಗಿದೆ. So John is not finished with the cross yet. ಯೋಹಾನನು ಇನ್ನು ಶಿಲುಬೆ ಕುರಿತಾಗಿ ಆತನು ಮುಕ್ತಾಯವನ್ನ ಮಾಡಲಿಲ್ಲ. First he said it reveals God's love. ಮೊದಲನೇದಾಗಿ ಆತನು ಇದು ಅಂದ್ರೆ ಶಿಲುಬೆಯು ದೇವರ ಪ್ರೀತಿಯನ್ನ ಪ್ರಕಟಿಸುತ್ತದೆ ಎಂಬುದಾಗಿ ತಿಳಿಸಿದನು. Secondly he said it propitiates God's wrath. ಎರಡನೇದಾಗಿ ಮತ್ತು ದೇವರ ಕೋಪವನ್ನ ಅದು ತಣಿಸುವಂತ ಒಂದು ಪ್ರಾಯಶ್ಚಿತವಾದಂತ ಪ್ರೀತಿ ಎಂಬುದಾಗಿ ತಿಳಿಸ್ತಾನೆ. And thirdly he now declares that it motivates God's people. ಮೂರನೇದಾಗಿ ಇದು ದೇವ ಜನರನ್ನ ಪ್ರೋತ್ಸಾಹಿಸುವಂತದಾಗಿದೆ ಎಂಬುದಾಗಿ ಆತನು ತಿಳಿಸುತ್ತಾನೆ. Look at verse 11. 11ನೇ ವಚನವನ್ನ ನೀವು ನೋಡಿರಿ. Dear friends, since God so loved us, we also ought to love one another. ಪ್ರಿಯರೇ, ದೇವರು ನಮ್ಮನ್ನ ಹೀಗೆ ಪ್ರೀತಿಸಿದ ಮೇಲೆ ನಾವು ಒಬ್ಬರನ್ನೊಬ್ಬರು ಪ್ರೀತಿಸುವ ಹಂಗಿನಲ್ಲಿ ಇದ್ದೇವೆ. Number one, love is an obligation. ಮೊದಲನೇದಾಗಿ ಪ್ರೀತಿಯು ಅದು ನಮಗಿರುವಂತ ಒಂದು ಜವಾಬ್ದಾರಿಕೆ ಆಗಿದೆ. The love of God should never flow into our lives without that in turn flowing into the lives of others. Sorry brother, could you please repeat that? I said when we receive the love of God, we must make sure that it goes into the lives of others as well.
ಎಸ್, ನಾವು ನಮ್ಮ ಜೀವಿತದಲ್ಲಿ ದೇವರ ಪ್ರೀತಿಯನ್ನ ನಾವು ಅನುಭವಿಸಿರುವಾಗ ಆ ಒಂದು ಪ್ರೀತಿಯನ್ನ ಇತರರು ಕೂಡ ಅನುಭವಿಸುವ ಹಾಗೆ ನಾವು ಹಂಗಿನಲ್ಲಿದ್ದೇವೆ. So the cross not only affirms that God loves us, ಆ ಒಂದು ಶಿಲುಬೆಯು ದೇವರು ನಮ್ಮನ್ನ ಪ್ರೀತಿಸುತ್ತಾನೆಂಬುದಾಗಿ ಮಾತ್ರ ತಿಳಿಸುವುದಿಲ್ಲ, but it insists that we must love others in turn. ಅದು ನಮ್ಮನ್ನ ಪ್ರೇರೇಪಿಸುವುದೇನೆಂದರೆ ಇತರರನ್ನ ಕೂಡ ನಾವು ಪ್ರೀತಿಸಬೇಕೆಂಬುದಾಗಿ. To receive the love of God in our own lives and then refuse to share it with others is a misunderstanding of the love of God. ದೇವರ ಪ್ರೀತಿಯನ್ನ ನಾವು ನಮ್ಮ ಜೀವಿತದಲ್ಲಿ ಅನುಭವಿಸಿದ್ದೇವೆ ಎಂಬುದಾಗಿ ಹೇಳಿ ಇತರರಿಗೆ ಪ್ರೀತಿಯನ್ನ ತೋರಿಸದೇ ಇದ್ದರೆ ನಾವು ದೇವರ ಪ್ರೀತಿಯನ್ನ ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದೇವೆ ಎಂಬುದಾಗಿ ಅರ್ಥ. Now, one of John's major concerns in this epistle ಯೋಹಾನನ ಈ ಒಂದು ಪತ್ರಿಕೆಯಲ್ಲಿ ಮುಖ್ಯವಾದಂತ ಕಾಳಜಿ ಏನೆಂದರೆ is to answer one question. ಸಾರಿ ಬ್ರದರ್, is to answer one question. ಒಂದು ಪ್ರಶ್ನೆಗೆ ಉತ್ತರವನ್ನ ಕೊಡುವಂತದಾಗಿದೆ. How can we know that our faith is genuine? ಯಾವ ರೀತಿಯಾಗಿ ನಮ್ಮ ನಂಬಿಕೆಯು ನಿಜವಾಗಿದೆ ಎಂಬುದಾಗಿರುವಂತ ಪ್ರಶ್ನೆ. And he gives out 3 tests for it in a series of expositions. ಈ ಒಂದು ಪ್ರಶ್ನೆಗೆ 3 ಪರೀಕ್ಷೆಗಳನ್ನ ಆತನು ಕೊಡುತ್ತಾನೆ, ಅದನ್ನ ವಿವರಿಸುವುದರ ಮುಖಾಂತರ. The first test is a moral test. It's the test of obedience. ಮೊದಲನೇದಾಗಿ ಆ ಒಂದು ವಿಧೇಯತ್ವಕ್ಕೆ ಇರುವಂತಹ ಒಂದು ಪರೀಕ್ಷೆಯಾಗಿದೆ. The second test is a social test, the test of love. ಎರಡನೇದಾಗಿ ಸಾಮಾಜಿಕವಾದಂತ ಪರೀಕ್ಷೆ ಅಂದ್ರೆ ಪ್ರೀತಿಯ ಪರೀಕ್ಷೆಯಾಗಿದೆ. And thirdly, it is a doctrinal test, which is the test of faith. ಮತ್ತು ಮೂರನೇದಾಗಿ ಅದು ದೈವಬೋಧಕವಾದಂತ ಒಂದು ಪರೀಕ್ಷೆ ಆಗಿದೆ, ಅಂದರೆ ಅದು ನಂಬಿಕೆಯ ಪರೀಕ್ಷೆ. So we look at the second test that John is concerned about. ಯೋಹಾನನು ಕಾಳಜಿ ವಹಿಸುವಂತ ಎರಡನೆಯ ಪರೀಕ್ಷೆಯನ್ನ ನಾವು ನೋಡೋಣ. It's the social test, or the test of love. ಅದು ಸಾಮಾಜಿಕವಾದಂತ ಪ್ರೀತಿಯ ಪರೀಕ್ಷೆ ಆಗಿದೆ. Now John began by saying that love is required of us if we wish to live in the light. ನಾವು ಬೆಳಕಿನಲ್ಲಿ ಜೀವಿಸಬೇಕಾದರೆ ನಮ್ಮಿಂದ ಪ್ರೀತಿಯು ಅಪೇಕ್ಷಿಸಲ್ಪಡುತ್ತದೆ ಎಂಬುದಾಗಿ ಆತನು ತಿಳಿಸುತ್ತಾನೆ. And without it we dwell in darkness. ಅದಿಲ್ಲದಿದ್ದರೆ ನಾವು ಕತ್ತಲಲ್ಲಿ ಜೀವಿಸ್ತಾ ಇದ್ದೇವೆ ಎಂಬುದಾಗಿ ಅರ್ಥ. And then he used the illustration of Cain and Abel, and then he elaborated this. ಈ ಒಂದು ಕಾಯಿನನು ಏಬೇಲನ ಕುರಿತಾಗಿರುವಂತಹ ಒಂದು ಉದಾಹರಣೆಯನ್ನ ತೆಗೆದುಕೊಂಡು ಅದನ್ನ ವಿವರಿಸುವಂತನಾಗಿದ್ದಾನೆ. ಇದಕ್ಕೆ he related hatred to murder. ಆತನು ಈ ಒಂದು ಹಗೆತನವನ್ನ ಕೊಲೆ ಮಾಡುವುದಕ್ಕೆ ಸಮ ಎಂಬುದಾಗಿ ಆತನು ಅಲ್ಲಿ ತಿಳಿಸುತ್ತಾನೆ. In contrast, ಮತ್ತು ಅದೇ ರೀತಿಯಾಗಿ ತದ್ವಿರುದ್ಧವಾಗಿ God in Christ did not take another person's life. ದೇವರು ಕ್ರಿಸ್ತನಲ್ಲಿ ಇನ್ನೊಂದು ಜೀವವನ್ನ ಆತನು ತೆಗೆದುಕೊಳ್ಳಲಿಲ್ಲ, but he gave his own life for us. ತನ್ನ ಜೀವವನ್ನೇ ಆತನು ನಮಗೋಸ್ಕರ ಕೊಟ್ಟನು. And in so doing he gives us the ultimate illustration of love. ಮತ್ತು ಆ ರೀತಿಯಾಗಿ ಮಾಡೋದ್ರ ಮುಖಾಂತರ ಅತ್ಯುನ್ನತವಾದಂತ ಪ್ರೀತಿಯನ್ನ ಆತನು ಪ್ರಕಟಿಸುತ್ತಿದ್ದಾನೆ. So John says our love must be like God's love. ಯೋಹಾನನು ಆತನು ತಿಳಿಸುತ್ತಾನೆ, ನಮ್ಮ ಪ್ರೀತಿಯು ಅದೇ ರೀತಿಯಾಗಿ ದೇವರ ಪ್ರೀತಿಯಂತಿರಬೇಕೆಂಬುದಾಗಿ. It needs to be genuine. ಅದು ನಿಜವಾಗಿಯೂ ಇರಬೇಕೆಂಬುದಾಗಿ, not fake. ಅದು ತಪ್ಪಾಗಿ ಅಥವಾ ನಕಲಿಯಾಗಿರಬಾರದು. It needs to be expressed in action, not just in words. ಅದು ಬರೀ ಮಾತಿನಿಂದ ಅದನ್ನ ನಾವು ತೋರಿಸುವಂತದ್ದಲ್ಲ, ಅದು ಕ್ರಿಯೆಗಳಿಂದ ಅದನ್ನ ನಾವು ಪ್ರಕಟಿಸುವಂತದ್ದಾಗಿರಬೇಕೆಂಬುದಾಗಿ. Because it's easy to say the right things, but much harder to deliver on what we say. ನಾವು ಸರಿಯಾದಂತ ಪದಗಳನ್ನು ಉಪಯೋಗಿಸಿ ಬಾಯಲ್ಲಿ ಹೇಳುವಂತದ್ದು ಸುಲಭ, ಆದರೆ ಅದನ್ನ ನಾವು ಕಾಪಾಡಿಕೊಳ್ಳುವಂತದ್ದು ಬಹಳ ಕಷ್ಟವಾಗಿರುವಂತದ್ದಾಗಿದೆ. The focal point of his argument comes in chapter 3 verse 16. ಆತನ ಕೇಂದ್ರೀಕೃತವಾದಂತ ಒಂದು ಹೇಳುವಿಕೆ 3ನೇ ಅಧ್ಯಾಯ 16ನೇ ವಚನದಲ್ಲಿ ನಾವು ಅಲ್ಲಿ ನೋಡುತ್ತೇವೆ. This is how we know what love is. Jesus Christ laid down his life for us, and we ought to lay down our lives for one another. ಕ್ರಿಸ್ತನು ನಮಗೋಸ್ಕರ ತನ್ನ ಪ್ರಾಣವನ್ನ ಕೊಟ್ಟದರಲ್ಲಿಯೇ ಪ್ರೀತಿ ಇಂಥದ್ದೆಂದು ನಮಗೆ ತಿಳಿದು ಬಂದದೆ, ನಾವು ಸಹ ಸಹೋದರರಿಗೋಸ್ಕರ ನಮ್ಮ ಪ್ರಾಣಗಳನ್ನ ಕೊಡುವ ಹಂಗಿನಲ್ಲಿದ್ದೇವೆ. Here in this one verse, ಈ ಒಂದು ವಚನ ಭಾಗದಲ್ಲಿ he speaks about the definition of love. ಇಲ್ಲಿ ಪ್ರೀತಿಯ ಒಂದು ವಿವರಣೆಯನ್ನ ಕೊಡುತ್ತಾನೆ. He speaks about the demonstration of love. ಈ ಒಂದು ಪ್ರೀತಿಯ ಕಾರ್ಯವನ್ನ ಆತನು ಇಲ್ಲಿ ತೋರಿಸುತ್ತಿದ್ದಾನೆ. And he also talks about the demand of love here.
ಮತ್ತು ಆ ಒಂದು ಪ್ರೀತಿಯು ನಮ್ಮಿಂದ ಅಪೇಕ್ಷಿಸುವಂತದನ್ನ ಕೂಡ ಇಲ್ಲಿ ತಿಳಿಸುತ್ತಾನೆ. It is because God loved us in Christ that we are under obligation to love others. ದೇವರು ಕ್ರಿಸ್ತನಲ್ಲಿ ನಮ್ಮನ್ನ ಪ್ರೀತಿಸಿದ್ದ ಕಾರಣದಿಂದ ನಾವು ಇತರರನ್ನ ಪ್ರೀತಿಸುವ ಹಂಗಿನಲ್ಲಿದ್ದೇವೆ ಎಂಬುದಾಗಿ. And because he has loved us to the ultimate extent of dying on the cross, we are equally called to sacrifice ourselves, even to the ultimate degree. ನಮ್ಮನ್ನು ಯಾವ ರೀತಿಯಾಗಿ ದೇವರು ಕ್ರಿಸ್ತನಲ್ಲಿ ಆ ಒಂದು ತನ್ನ ಪ್ರಾಣವನ್ನೇ ಕೊಡುವುದರಲ್ಲಿ ನಮ್ಮನ್ನ ಪ್ರೀತಿಸಿದ್ದಾನೋ ಅದೇ ರೀತಿಯಾಗಿ ನಾವು ಕೂಡ ಆ ಒಂದು ಕೊನೆಯ ಒಂದು ಅಲ್ಟಿಮೇಟ್ ಆಗಿರುವಂತಹ ಒಂದು ಪ್ರೀತಿಯಲ್ಲಿ ನಾವು ಇತರರನ್ನ ಪ್ರೀತಿಸಬೇಕೆಂಬುದಾಗಿ ಅದು ತಿಳಿಸುತ್ತದೆ. So God's love is not just a revelation to be admired, but it's an example to be copied and followed. ದೇವರ ಪ್ರೀತಿಯು ಅದು ಒಂದು ಅದನ್ನ ಪ್ರಶಂಸೆ ಮಾಡುವಂತದ್ದು ಮಾತ್ರವಲ್ಲ, ಅದನ್ನ ನಾವು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ಇತರರಿಗೆ ತೋರಿಸಬೇಕೆಂಬುದಾಗಿ ಕೂಡ ಅದು ನಮ್ಮನ್ನ ಕೇಳಿಕೊಳ್ಳುತ್ತದೆ. Secondly and quickly, love is a revelation. ಎರಡನೇದಾಗಿ ಪ್ರೀತಿಯು ಅದೊಂದು ಪ್ರಕಟಣೆ ಆಗಿದೆ. In verse 12, John inserts a comment. 12ನೇ ವಚನದಲ್ಲಿ ಒಂದು ವಿಷಯವನ್ನ ಆತನು ತಿಳಿಸುತ್ತಾನೆ. He says, no one has ever seen God. ದೇವರನ್ನು ಯಾರು ಎಂದೂ ನೋಡಿಲ್ಲ. That is true. God is spirit and therefore he is invisible. ಹೌದು, ನಿಜ. ಯಾಕೆಂದರೆ ದೇವರು ಆತ್ಮಸ್ವರೂಪಿಯಾಗಿದ್ದಾನೆ. But even if we could see him, it is a sight that you and I won't be able to bear. ಆದರೂ ಆತನು ಆತ್ಮಸ್ವರೂಪನಾಗಿದ್ರು ಸಹ ನಾವು ನೋಡುವುದಾದ್ರೆ ಆತನನ್ನ ನಾವು ನೋಡಿ ಉಳಿದುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. Here John is saying that we love because we have seen God's agape love revealed in the cross. ಇಲ್ಲಿ ಆತನು ತಿಳಿಸ್ತಾನೆ, ದೇವರನ್ನ ನಾವು ನೋಡಿದ್ದೇವೆ ಹೇಗೆಂದರೆ ದೇವರು ತನ್ನ ಅಗಾಪೆ ಪ್ರೀತಿಯನ್ನ ಕ್ರಿಸ್ತನಲ್ಲಿ ಶಿಲುಬೆಯ ಮೇಲೆ ತೋರಿದ್ದಾನೆ ಎಂಬುದಾಗಿ. And also because it is the way to continue to reveal it to the world. ಮತ್ತು ಅದೇ ರೀತಿಯಾಗಿ ಅದನ್ನ ಲೋಕಕ್ಕೆ ಪ್ರಕಟಿಸುವಂತದ್ದಾಗಿದೆ ಎಂಬುದಾಗಿ ಕೂಡ ಹೇಳುತ್ತಾನೆ. I have shortened this, but I'll quickly move to the last point. Love is a completion. ನಾನು ಅದನ್ನ ಕ್ಲುಪ್ತವಾಗಿ ತಿಳಿಸಿದ್ದೇನೆ, ಆದ್ರೆ ಮೂರನೇ ಭಾಗಕ್ಕೆ ನಾವು ಹೋಗೋಣ. ಪ್ರೀತಿಯು ಅದು ಸಂಪೂರ್ಣತೆಯನ್ನ ಹೊಂದಿರುವಂತದ್ದಾಗಿದೆ. Can I take 5 more minutes, please? Yes. Okay. All right. So there is a puzzling phrase that John uses in verse 12. 12ನೇ ವಚನದಲ್ಲಿ ಒಂದು ಆಶ್ಚರ್ಯವಾದಂತ ಒಂದು ಪದವನ್ನು ಉಪಯೋಗಿಸುತ್ತಾನೆ. He says God's love is not only revealed through us, but it is made complete in us. ದೇವರ ಪ್ರೀತಿಯು ಶಿಲುಬೆಯಲ್ಲಿ ಅದು ಪಡಿಸಿರುವುದು ಮಾತ್ರವಲ್ಲ, ಅದು ನಮ್ಮಲ್ಲಿ ಅದು ಸಿದ್ಧಿಗೆ ಬಂದಿದೆ ಅಥವಾ ಪರಿಪೂರ್ಣವಾಗಿದೆ ಎಂಬುದಾಗಿ ತಿಳಿಸುತ್ತಾನೆ. Now, looking at the interpretation of this, ಇದರ ಒಂದು ವ್ಯಾಖ್ಯಾನವನ್ನ ನಾವು ನೋಡುವಾಗ the whole paragraph is talking about God's love. ಈ ಒಂದು ಪೂರ್ಣವಾದಂತ ಒಂದು ವಾಕ್ಯ ಭಾಗವು ಅದು ದೇವರ ಪ್ರೀತಿಯ ಕುರಿತಾಗಿ ಮಾತನಾಡುತ್ತದೆ. So this is saying that God's love is completed only when it is reproduced in us, in our lives. ದೇವರ ಪ್ರೀತಿಯು ಇದರ ಅರ್ಥ ಏನಂದ್ರೆ ದೇವರ ಪ್ರೀತಿಯು ಅದು ಪರಿಪೂರ್ಣ ಯಾವಾಗ ಆಗುತ್ತದೆ ಎಂಬುದಾಗಿ ನೋಡುವಾಗ ಅದು ನಾವು ದೇವರ ಪ್ರೀತಿಯನ್ನ ನಮ್ಮ ಜೀವಿತದಲ್ಲಿ ನಾವು ತೋರ್ಪಡಿಸುವಾಗ. Unless it finds a contemporary expression in the world, love of God remains incomplete in that sense. ದೇವರಲ್ಲಿ ಅಂದ್ರೆ ಲೋಕದಲ್ಲಿ ದೇವರ ಪ್ರೀತಿಯನ್ನ ನಾವು ತೋರ್ಪಡಿಸದೇ ಇರುವಾಗ ದೇವರ ಪ್ರೀತಿಯು ಪರಿಪೂರ್ಣತೆಯನ್ನು ಹೊಂದಿಲ್ಲ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳುತ್ತೇವೆ. So love by nature must express itself. ಪ್ರೀತಿಯು ತನ್ನ ಪ್ರಾಕೃತಿಕವಾಗಿ ಅದು ಇತರರಿಗೆ ಅದು ಹೊರಹೊಮ್ಮುವಂತ ಒಂದು ಪ್ರೀತಿಯಾಗಿ ನಾವು ನೋಡುತ್ತೇವೆ. So God's love reaches out through us in order to have its full effect. ಈ ಪರಿಪೂರ್ಣವಾಗುವುದಕ್ಕೋಸ್ಕರ ದೇವರ ಪ್ರೀತಿಯು ನಮ್ಮ ಮುಖಾಂತರ ಇತರರಿಗೆ ಹೋಗುವುದರ ಮುಖಾಂತರ ಆಗುತ್ತದೆ. So God's love finds its origin in God's being, eternal origin in God's being. ಈ ಒಂದು ನಿತ್ಯತ್ವದಲ್ಲಿ ಅದರ ಒಂದು ಮೂಲವನ್ನ ನಾವು ದೇವರಲ್ಲಿಯೇ ಆ ಪ್ರೀತಿಯನ್ನ ನಾವು ನೋಡುತ್ತೇವೆ. God's love has its historical manifestation at the cross. ದೇವರ ಪ್ರೀತಿಯು ಆ ಒಂದು ಚಾರಿತ್ರಿಕವಾದಂತ
ಪ್ರಕಟಣೆಯು ಅದು ಶಿಲುಬೆಯ ಮೇಲೆ ಅದು ಆಗಿರುವಂತದ್ದಾಗಿದೆ. But God's love is continuously and presently completed in God's people. ಮತ್ತು ಮೂರನೇದಾಗಿ ದೇವರ ಪ್ರೀತಿಯು ಈ ಒಂದು ಕಾಲದಲ್ಲಿ, ಈ ಒಂದು ಸಮಯದಲ್ಲಿ ಅದು ಸಿದ್ಧಿಗೆ ನಮ್ಮ ಮುಖಾಂತರ ಅದು ಬರುತ್ತಾ ಉಂಟು. And God's love is most fully experienced in serving the world, in loving our neighbors and our enemies with the same sort of sacrificial, self-giving love. ಮತ್ತು ಈ ಒಂದು ಪ್ರೀತಿಯು ನಮ್ಮ ಮುಖಾಂತರ ಪರಿಪೂರ್ಣತೆಗೆ ಬರುವಂತದ್ದು ಅದು ಅಂದ್ರೆ ಲೋಕವನ್ನ, ನಮ್ಮ ನೆರೆಯವರನ್ನ, ನಮ್ಮ ವೈರಿಗಳನ್ನು ಕೂಡ ಪ್ರೀತಿಸುವುದರಲ್ಲಿ ಅದು ಸಿದ್ಧಿಗೆ ಬರುವಂತದ್ದಾಗಿದೆ. Now, more than any other New Testament writer, John associates the cross explicitly with the love of God. ಬೇರೆ ಎಲ್ಲಾ ಒಂದು ಅಪೊಸ್ತಲರಿಗಿಂತ, ಹೊಸ ಒಡಂಬಡಿಕೆಯನ್ನು ಬರೆಯುವಂತ ಬರಹರಿಗಿಂತ ಆತನು ಶಿಲುಬೆಯನ್ನ ತೆಗೆದುಕೊಂಡು ದೇವರ ಪ್ರೀತಿಯನ್ನ ಪ್ರಕಟ ಅಲ್ಲೇ ಆಗಿದೆ ಎಂಬುದಾಗಿ ಆತನು ತಿಳಿಸುತ್ತಾನೆ. It's too easy to lose sight of the wonder of God's love. ಈ ಒಂದು ಅದ್ಭುತವಾದಂತ ದೇವರ ಪ್ರೀತಿಯನ್ನ ನಾವು ಒಂದು ಕಳೆದುಕೊಳ್ಳುವುದಕ್ಕೆ, ಅರ್ಥೈಸುವಿಕೆಯನ್ನ ಕಳೆದುಕೊಳ್ಳುವುದಕ್ಕೆ ಅದು ಬಹಳ ಸುಲಭ. But John brings us back to the heart of the cross. ಆದರೆ ಯೋಹಾನನು ಶಿಲುಬೆಯ ಕೇಂದ್ರಕ್ಕೆ, ಹೃದಯಕ್ಕೆ ನಮ್ಮನ್ನು ಆತನು ತರುತ್ತಾನೆ. It is there we understand what love is. ಅಲ್ಲಿಯೇ ಪ್ರೀತಿ ಏನೆಂಬುದಾಗಿ, ದೇವರ ಪ್ರೀತಿ ಏನೆಂಬುದಾಗಿ ಆತನು ತಿಳಿಸುತ್ತಾನೆ. It is there that we experience God's love for us. ಅಲ್ಲಿಯೇ ದೇವರ ಪ್ರೀತಿಯನ್ನ ನಾವು ಅನುಭವಿಸುವಂತರಾಗಿದ್ದೇವೆ. And it's by understanding that we love others as well. ಅದನ್ನ ಅರ್ಥ ಮಾಡಿಕೊಂಡು ನಾವು ಇತರರನ್ನ ಪ್ರೀತಿಸುವಂತರಾಗಿದ್ದೇವೆ. Thank you so much for your patience. ನಿಮ್ಮ ತಾಳ್ಮೆಗಾಗಿ ಬಹಳ ವಂದನೆಗಳು. These studies have certainly been a great blessing to me and to my spiritual life, and I hope they have been to you as well. ಈ ಒಂದು ಅಧ್ಯಯನವು ನನ್ನ ಆತ್ಮಿಕ ಜೀವಿತದಲ್ಲಿ ಒಂದು ದೊಡ್ಡದಾದಂತಹ ಆಶೀರ್ವಾದವಾಗಿರುವಂತದ್ದಾಗಿದೆ. ಅದೇ ರೀತಿಯಾಗಿ ನಿಮ್ಮ ಜೀವಿತದಲ್ಲಿಯೂ ಆಗಿದೆ ಎಂಬುದಾಗಿ ನಾನು ನಂಬುತ್ತೇನೆ. So once again, I want to take this opportunity before I close to thank the elders of the assembly and all of you for giving me this opportunity. ನಾನು ಮುಗಿಸುವುದಕ್ಕಿಂತ ಮುಂಚೆ ಈ ಒಂದು ಅವಕಾಶವನ್ನ ಸಭಾ ಹಿರಿಯರಿಗೂ ಮತ್ತು ನಿಮ್ಮೆಲ್ಲರಿಗೂ ವಂದಿಸುವುದರಲ್ಲಿ ನಾನು ತೆಗೆದುಕೊಳ್ಳುವನಾಗಿದ್ದೇವೆ. Thank you, Uncle, and thank you, Rohit, as well. ಅಂಕಲ್ ರವರಿಗೆ ಧನ್ಯವಾದಗಳು, ರೋಹಿತ್ ರವರಿಗೆ ಧನ್ಯವಾದಗಳು. ಥ್ಯಾಂಕ್ ಯು.